Today I am sharing with you about sixth dimension. ಈಗ ಆರನೇ ಒಂದು ಕೋಣದ ಬಗ್ಗೆ ಸಾರಲಾಗಿದ್ದಾರೆ ಸಭಾಪಾಲಕರು. Hallelujah. Hallelujah. Sixth dimension is a knowledge. ಒಂದು ಆರನೇ ಒಂದು ಕೋಣವೇನಾಗಿದೆ ಅಂದ್ರೆ ತಿಳುವಳಿಕೆ ಆಗಿದೆ. There are different kinds of knowledge. ವಿಭಿನ್ನವಾಗಿರುವಂತ ತಿಳುವಳಿಕೆಗಳಿವೆ. Three kinds of knowledge. ಮೂರು ತರವಾಗಿರುವಂತ ತಿಳುವಳಿಕೆಗಳಿವೆ. First knowledge is a ಗಿನೋಸ್ಕೋ. ಮೊದಲನೇ ಒಂದು ತರವಾಗಿರುವಂತ ತಿಳುವಳಿಕೆ ಏನಂದ್ರೆ ಗಿನೋಸ್ಕೋ ಅಂತ ಹೇಳುತ್ತಾರೆ. Example, ಉದಾಹರಣೆಗೆ you received parcel, that is a ಗಿನೋಸ್ಕೋ knowledge. ಈ ಗಿನೋಸ್ಕೋ ನಾಲೆಡ್ಜ್ ತಿಳುವಳಿಕೆ ಇರುವಾಗ ಉದಾಹರಣೆಗೆ ಹೇಳ್ತಾ ಇದ್ರೆ ನೀನು ಯಾವುದೇ ಒಂದು ಪಾರ್ಸಲ್ ನೀನು ಸ್ವೀಕಾರ ಮಾಡಿಕೊಳ್ತೀವಿ ಪಡೆದುಕೊಳ್ತೀವಿ. That means revelation has come to you. ಅದರ ಅರ್ಥ ಏನಂದ್ರೆ ಈ ಒಂದು ಗಿನೋಸ್ಕೋ ತಿಳುವಳಿಕೆಯಲ್ಲಿ ನಿನಗೂ ಪ್ರಕಟಣಾ ತಿಳುವಳಿಕೆ ಬರುತ್ತದೆ. You accepted that revelation. ಆ ಒಂದು ಪ್ರಕಟಣೆಯನ್ನು ನೀನು ಸ್ವೀಕರಿಸ್ತೀಯಾ? Example, salvation is a revelation. ಉದಾಹರಣೆಗೆ ರಕ್ಷಣೆ ಅನ್ನುವಂಥದ್ದು ಆ ಒಂದು ಪ್ರಕಟಣೆ ತಿಳುವಳಿಕೆ ಆಗಿದೆ. When you received salvation, that is ಗಿನೋಸ್ಕೋ. ಅದು ನೀನು ರಕ್ಷಣೆ ಸ್ವೀಕಾರ ಮಾಡಿರುವಾಗ ಅದು ಗಿನೋಸ್ಕೋ ಒಂದು ತಿಳುವಳಿಕೆಗೆ ಸಂಬಂಧಿಸಲ್ಪಟ್ಟಿದ್ದು. Jesus asked disciples, ಯೇಸುವು ಶಿಷ್ಯರನ್ನು ಕೇಳಿದ್ದಾರೆ, what other people are saying that who I am? ಇತರರು ನನ್ನ ಕುರಿತು ನಾನು ಯಾರು ಅಂತ ಹೇಳ್ತಾ ಇದ್ದಾರೆ ಅಂತ ಕೇಳಿದನು ಶಿಷ್ಯರು. Disciples said to Jesus, some are saying that you are a John Baptist. ಶಿಷ್ಯರು ಹೇಳಿದ್ದಾರೆ, ಕೆಲವರು ನೀನು ದೀಕ್ಷಾ ಸ್ನಾನ ಕೊಡುವಂತ ಯೋಹಾನ್ ಎಂದು. Some are saying that you are Elijah. ಕೆಲವರು ಹೇಳಿದ್ದಾರೆ ನೀವು ಏಲಿಯ ಪ್ರವಾದಿ ಅಂತ ಕೆಲವರು ಹೇಳ್ತಾ ಇದ್ದಾರೆ. Some are saying that you are Jeremiah. ಕೆಲವರು ನೀನು ಇರ್ಮಿಯಾ ಪ್ರವಾದಿ ಅಂತ ಹೇಳ್ಕೊಳ್ತಾ ಇದ್ದಾರೆ ಅಂತ ಹೇಳಿದರು. Some are saying that you are one of the prophets. ಇನ್ನು ಕೆಲವರು ಪ್ರವಾದಿಗಳಲ್ಲಿ ಒಬ್ಬರು ಅಂತ ಹೇಳಿದರು. Jesus asked disciples, whom you are saying that I am? ಶಿಷ್ಯರನ್ನು ಯೇಸುವು ನೀವು ಯಾರಂತ ತಿಳ್ಕೊಂತಾ ಇದ್ದೀರಿ ಅಂತ ಕೇಳಿರುವಾಗ Peter said that you are the son of the living God. ಆವಾಗ ಪೇತ್ರನು ಹೇಳಿದನು, ನೀವು ಜೀವಿಸುವಂತ ದೇವ ಕುಮಾರನೆಂದು. Jesus said, flesh and blood not reveal this. ಯೇಸು ಹೇಳಿದಾನೆ, ಇದು ರಕ್ತ ಮಾಂಸಗಳಿವು ನಿಮಗೂ ತಿಳಿಸಲಿಲ್ಲ. Revelation, God Father revealed. ತಂದೆ ನಿನಗೂ ಪ್ರಕಟಣೆ ಕೊಟ್ಟಿದ್ದಾನೆ ನಾನು ಯಾರೋ ಎಂದು ಹೇಳಿದನು. So when the revelation come to him, that is a ಗಿನೋಸ್ಕೋ. ಆ ಒಂದು ಪ್ರಕಟಣೆ ಬಂದಿರುವಾಗ ಗೊತ್ತಾಗಿರುವಾಗ ತಿಳುವಳಿಕೆ ಅದು ಗಿನೋಸ್ಕೋ ತಿಳುವಳಿಕೆ ಆಗಿದೆ. When the revelation come to Peter, he accepted that revelation. ಆ ಪೇತ್ರನಿಗೆ ಪ್ರಕಟಣೆ ಬಂದಿರುವಾಗ ಆ ಸತ್ಯವನ್ನು ಪ್ರಕಟಣೆಯನ್ನು ಸ್ವೀಕರಿಸಿದನು. That is only initial knowledge. ಅದು ಮಾಮೂಲಾಗಿರುವಂತ ಅಂದ್ರೆ ಅವಾಗ ಆತ್ಮೀಯವಾಗಿ ಮೊದಲನೇ ಮಟ್ಟವಾಗಿರುವಂತ ತಿಳುವಳಿಕೆ. That is the first step, spiritual knowledge. ಆತ್ಮೀಯವಾಗಿ ಮೊದಲನೇ ಮಟ್ಟ ಲೆವೆಲ್ ಅದಾಗಿದೆ. Second knowledge is ಐಡೋ. ಎರಡನೇ ಒಂದು ಮಟ್ಟವು ಬಂದು ಐಡೋ ಅನ್ನುವಂತ ತಿಳುವಳಿಕೆ. When you received parcel, ನೀನು ಆ ಪಾರ್ಸಲ್ ನೀನು ಪಡೆದುಕೊಂಡಿರುವಾಗ you open that. ನೀನು ಹಂಗೆ ಮುಚ್ಚಿಡೋದಿಲ್ಲ, ಅದನ್ನು ತೆರೆಯುತ್ತೀಯ. ಪಾರ್ಸಲ್ ಬಂದ ಕೂಡಲೇ ಹಂಗೆ ಪ್ಯಾಕ್ ಮಾಡಿ ಮನೆಗೆ ಇಡೋದಿಲ್ಲ. ಪಾರ್ಸಲ್ ಬಂದ ಕೂಡಲೇ ಪ್ಯಾಕ್ ಮಾಡಿ ಹಂಗೆ ಇರುವುದಿಲ್ಲ. You receive that parcel, you open that parcel. ಪಾರ್ಸಲ್ ಸ್ವೀಕಾರ ಮಾಡಿಕೊಂಡಿರುವಾಗ ಅದನ್ನು ತೆರೆಯುತ್ತೀಯ. You aware it what is in that parcel. ಅವಾಗ ನೀನು ಎಚ್ಚರಿಕೆಯುಳ್ಳವನಾಗುತ್ತಿ ಈ ಪಾರ್ಸಲ್ ನಲ್ಲಿ ಏನಿದೆ ಎಂದು. As the same way, when Peter received salvation, he only having a salvation but not open the parcel. ಪೇತ್ರನು ಯೇಸು ಕ್ರಿಸ್ತನು ಜೀವಕುಮಾರನೆಂದು ಸ್ವೀಕಾರ ಹೇಳಿಕೊಂಡಿರುವಾಗ ಪ್ರಕಟಣ ಆತನು ಇನ್ನೂ ಅದನ್ನು ತೆರೆಯಲಿಲ್ಲ. Why? Because he is not yet filled with the Holy Ghost. ಇನ್ನೂ ಪವಿತ್ರಾತ್ಮದಿಂದ ತುಂಬಿಸಲ್ಪಡಲಿಲ್ಲ. That is the second type of knowledge. ಅದು ಐಡೋ ಅನ್ನುವಂಥದ್ದು ಎರಡನೇ ತರವಾಗಿರುವಂತ ಎರಡನೇ ಮಟ್ಟದ ತಿಳುವಳಿಕೆ ಆಗಿದೆ. Third type of knowledge is epignosis. ಮೂರನೇ ಒಂದು ತಿಳುವಳಿಕೆ ಏನಾಗಿದೆ ಅಂದ್ರೆ ಎಪಿಗ್ನೋಸಿಸ್. That means ಅದರ ಅರ್ಥ you will take out the parcel. ನೀನು ಪಾರ್ಸಲ್ ತೆರಿತೀಯಾ and you started using that. ತೆರೆದು ಅದರಲ್ಲಿರುವಂತ ವಿಷಯಗಳೆಲ್ಲ ಉಪಯೋಗ ಮಾಡ್ತೀವಿ ವಸ್ತುಗಳು. Hallelujah. Hallelujah. You started learning and using. ನೀನು ಕಲಿಯುತ್ತಾ ಅದನ್ನು ಉಪಯೋಗ ಮಾಡ್ತಾ ಇರ್ತೀಯ. That is epignosis. ಅದು ಎಪಿಗ್ನೋಸಿಸ್ ಅನ್ನುವಂತ ಮಟ್ಟದ ತಿಳುವಳಿಕೆ. That is a higher knowledge. ಇದು ಉನ್ನತ ಮಟ್ಟ ತಿಳುವಳಿಕೆ ಆಗಿದೆ. Amen. Amen. We all received knowledge. ನಾವೆಲ್ಲರೂ ಕೂಡ Salvation,
Guinness Score knowledge we receive, ನಾವೆಲ್ಲರೂ ಕೂಡ ತಿಳುವಳಿಕೆ ರಕ್ಷಣಾ ಒಂದು ತಿಳುವಳಿಕೆಯನ್ನು ಸ್ವೀಕಾರ ಮಾಡಿಕೊಂಡಿದ್ವಿ, ಹೊಂದಿಕೊಂಡಿದ್ವಿ. don't stay there. ಅಲ್ಲೇ ಇರಬೇಡ್ರಿ. Hallelujah. ಹಲ್ಲೆಲೂಯಾ. You received salvation, just open the salvation, open Bible, open the word of God, you will come to know that what is in that salvation. ರಕ್ಷಣೆ ಹೊಂದಿದ ನಂತರ ನೀನು ವಾಕ್ಯಗಳನ್ನು ತೆರೆದು ಓದುತ್ತಾ ಇರುವಾಗ ಆ ರಕ್ಷಣೆಯಲ್ಲಿರುವಂತ ಸವಲತ್ತುಗಳು ಏನಿದೆ ನೀನು ಅರ್ಥ ಮಾಡ್ಕೊಳ್ತಿ. Some people got saved and they stay there only. ಕೆಲವರು ಅಲ್ಲೇ ರಕ್ಷಣೆಯಲ್ಲೇ ಸುಮ್ಮನೆ ಇರ್ತಾರೆ. But you have to open it, you search the scripture, you will come to know that what is in that salvation. ನೀನು ಆ ರಕ್ಷಣೆ ಎಂಬ ಪಾರ್ಸಲ್ ತೆರೆದು ಅದರಲ್ಲಿ ಏನಿದೆ ಅನ್ನುವಂಥದ್ದು ನೀನು ತಿಳ್ಕೊಳ್ಬೇಕು. Hallelujah. ಹಲ್ಲೆಲೂಯಾ. And also you must have the epignosis. ಮತ್ತೆ ಎಪಿಗ್ನೋಸಿಸ್ ಅನ್ನುವಂತ ತಿಳುವಳಿಕೆ ಕೂಡ ನಿನ್ಗೆ ಬರಬೇಕು. That is higher knowledge. ಇದು ಉನ್ನತ ತಿಳುವಳಿಕೆ ಆಗಿದೆ. You must use the word of God. What you have seen through the word of God about salvation, you must practice, learn the word of God and practice it. ನೀನು ಬರೇ ವಾಕ್ಯ ನೋಡೋದು ಮಾತ್ರ ಅಲ್ಲ, ಆ ವಾಕ್ಯ ಪ್ರಕಾರವಾಗಿ ನೀನು ವಿಷಯಗಳನ್ನು ಉಪಯೋಗಿಸ್ತಾ ಮಾಡ್ತಾ ಹೋಗ್ಬೇಕು. Hallelujah. ಹಲ್ಲೆಲೂಯಾ. So then that manifests. ಅವಾಗ ಆ ಒಂದು ವಿಷಯಗಳು ಪ್ರತ್ಯಕ್ಷವಾಗುತ್ತವೆ. How many have received this higher knowledge? ಎಷ್ಟು ಜನರು ಈ ಉನ್ನತ ಮಟ್ಟದ ಒಂದು ತಿಳುವಳಿಕೆಯನ್ನು ಹೊಂದಿಕೊಂಡಿದ್ದೀರಿ? So this is I tell you, this is a higher knowledge. ಇದು ಉನ್ನತ ಮಟ್ಟದ ತಿಳುವಳಿಕೆ ಆಗಿದೆ. Sixth dimension is a knowledge that is a higher kind of knowledge. ಆರನೇ ಕೋನವು ಉನ್ನತ ಮಟ್ಟದ ತಿಳುವಳಿಕೆ ಆಗಿರುವಂತ ವಿಷಯವಾಗಿದೆ. When you received this knowledge, ಈ ಉನ್ನತ ಮಟ್ಟದ ಎಪಿಗ್ನೋಸಿಸ್ ತಿಳುವಳಿಕೆ ನೀನು ಹೊಂದಿಕೊಳ್ಳುವಾಗ there you no longer imagine. ಅಲ್ಲಿ ನೀನು ಬರೇ ಊಹೆ ಮಾಡುವುದಿಲ್ಲ, ಹಿಂಗ ಆಗುತ್ತದೇನೋ ಹಂಗಾಗುತ್ತದೇನೋ ಅಂತ ಊಹಿಸುವುದಿಲ್ಲ. You will assure that. ನೀನು ಖಚಿತಪಡಿಸ್ತಾ ಇದೆಯಾ ಹಿಂಗೆ ಅಂದು. Hallelujah. ಹಲ್ಲೆಲೂಯಾ. You will assure that this is a spiritual life. ನೀನು ಖಚಿತವಾಗಿ ದೃಢಪಡಿಸ್ತೀಯಾ ಇದು ಆತ್ಮೀಯ ಜೀವನ ಹಿಂಗೆ ಎಂದು. You just know fully because you have true knowledge. ನಿನಗೆ ಸತ್ಯವಾದ ತಿಳುವಳಿಕೆ ಇದೆ ಅಂತ, ಸತ್ಯವಾದ ತಿಳುವಳಿಕೆ ಇರುವುದ ಕಾರಣ ನೀನು ಖಚಿತಪಡಿಸ್ತೀಯಾ. Hallelujah. ಹಲ್ಲೆಲೂಯಾ. John 9th chapter, ಯೋಹಾನ ಸುವಾರ್ತೆ 9ನೇ ಅಧ್ಯಾಯ. Jesus knows that he can make two eyeballs to that blind man who do not have two eyes. ಎರಡು ಕಣ್ಣುಗಳಿಲ್ಲದೆ ಇರುವಂತ ಆ ಕುರುಡನಿಗೆ ಆತನ ಯೇಸುವು ತಾನು ಕಣ್ಣುಗಳ ಗುಡ್ಡುಗಳನ್ನು ಮಾಡಬಲ್ಲನು ಅನ್ನುವಂತ ವಿಷಯವು ಆತನಿಗೂ ಖಚಿತವಾಗಿ ಯೇಸುವಿಗೂ ಗೊತ್ತಿದೆ. Hallelujah. ಹಲ್ಲೆಲೂಯಾ. He knows that he can make two eyeballs. ಆತನಿಗೆ ಗೊತ್ತಿದೆ ಇದನ್ನು ನಾನು ಮಾಡಬಲ್ಲೆ ಎಂದು. He is not thinking that whether I make or not. ಆತನು ಈ ರೀತಿಯಲ್ಲಿ ಊಹೆ ಮಾಡಲಿಲ್ಲ, ಈಗ ನಾನು ಮಾಡುವುದಕ್ಕೆ ಆಗುತ್ತದ ಇಲ್ಲನ ಎಂದು ಸಂಶಯ ಪಡಲಿಲ್ಲ. He is having a perfect knowledge. ಆತನಿಗೆ ಖಚಿತವಾಗಿರುವಂತ ತಿಳುವಳಿಕೆ ಉಂಟು. He is having epignosis. ಎಪಿಗ್ನೋಸಿಸ್ ತಿಳುವಳಿಕೆ ಇತ್ತು. He spat on the ground and he made clay and put it on the blind man eyeballs. ಮಣ್ಣಿನಲ್ಲಿ ಉಗುಳಿ ಆ ಒಂದು ಮಣ್ಣನ್ನು ಮಾಡಿ ಅದನ್ನು ಆ ಮಣ್ಣಿನ ಮುದ್ದೆಯನ್ನು ಕಣ್ಣುಗಳ ಮೇಲೆ ಹಚ್ಚಿದನು. And told him, go and wash. ಹೋಗಿ ನೀನು ಆ ಒಂದು ಕೊಳದಲ್ಲಿ ತುಳ್ಕೊಂಡು ಬಾ ಅಂತ ಹೇಳಿದನು. Came back seeing. ಆದ್ರೆ ಆ ವ್ಯಕ್ತಿ ಕುರುಡನು ಹಿಂತಿರುಗಿ ನೋಡುತ್ತಾ ಬಂದನು. Hallelujah. ಹಲ್ಲೆಲೂಯಾ. He knows that what will happen. ಆತನಿಗೆ ಗೊತ್ತಿದೆ ಯೇಸು ಏನು ನಡೆಯುತ್ತದೆ ಎಂದು. Hallelujah. ಹಲ್ಲೆಲೂಯಾ. He is not thinking that whether it will happen or not. ಆತನು ಏನೋ ಆಗುತ್ತದಾ ಇಲ್ಲನಾ ಅಂತ ಊಹಿಸ್ಕೊಳ್ತಾ ಇಲ್ಲ. In John 11th chapter, ಯೋಹಾನ ಸುವಾರ್ತೆ 11ನೇ ಅಧ್ಯಾಯ 39th verse, 39ನೇ ವಚನದಲ್ಲಿ Martha, Mary, they sent message that Lazarus is sick, please come. ಮಾರ್ತಾ ಮರಿಯಳು ಸಂದೇಶವನ್ನು ಕಳಿಸಿದ್ದಾರೆ ಯೇಸುವೆ ನನ್ನ ಸಹೋದರನು ರೋಗಿಯಾಗಿದ್ದಾನೆ, ಬಂದು ಗುಣಪಡಿಸಲು. Jesus never come immediately. ಈ ತಕ್ಷಣವೇ ಯೇಸು ಬಂದಿಲ್ಲ ಅಲ್ಲಿಗೆ. After death he came to that place. ಲಾಜರು ಮರಣಿಸಿದ ನಂತರ ಬಂದನು. So after 4 days he came. 4 ದಿವಸಗಳು ಆದ ನಂತರ ಬಂದನು. He went to that tomb, near the tomb. He told that roll away the stone. ಆ ಸಮಾಧಿ ಲಾಜರ್ ಸಮಾಧಿ ಹತ್ರ ಹೋಗಿ ಆ ಕಲ್ಲನ್ನು ತೆಗೆದು ಹಾಕಿರಿ ಅಂತ ಹೇಳಿದನು. He knows that he can raise Lazarus from the dead. ಆತನಿಗೆ ಗೊತ್ತಾಗಿದೆ ಖಚಿತವಾಗಿ ಲಾಜರನ್ನು ಸತ್ತವರಿಂದ ಸಮಾಧಿಯಿಂದ ಹೊರಗೆ ಎಬ್ಬಿಸುತ್ತೇನೆ ಎಂದು. That's what wantedly he waited there 4 days. ಅದಕ್ಕಾಗಿ ಅಲ್ಲೇ ನಿಂತಿದ್ದಾನೆ 4 ದಿವಸ
ದಿವಸಗಳು ಹಂಗೆ ನಿಧಾನ ತಡೆ ಮಾಡಿದ್ದಾನೆ. He is not thinking, if I rolled away the stone, what going to happen? ಈ ರೀತಿಯಲ್ಲಿ ಯೋಚನೆ ಮಾಡಲಿಲ್ಲ, ಒಂದು ವೇಳೆ ಆ ಕಲ್ಲನ್ನು ತೆಗೆದು ಹಾಕಿದ್ರೆ ಅವಾಗ ನಾನು ಏನ್ ಮಾಡಲಿ, ಹೆಂಗಾಗುತ್ತದೆ ಅಂತ. He said in the 41st verse, 41ನೇ ವಚನದಲ್ಲಿ ಆತನು ಹೇಳಿದ್ದಾನೆ, he said, Father, I know you heard me always. ಆತನು ಹೇಳಿದ್ದಾನೆ, ಯೇಸು ಹೇಳಿದ್ದಾರೆ, ತಂದೆಯೇ ನನಗೆ ಗೊತ್ತಿದೆ ಯಾವಾಗಲೂ ನನ್ನ ಪ್ರಾರ್ಥನೆ ಕೇಳಿತಿ ಎಂದು. Hallelujah. Hallelujah. It is not different to us. ಅದು ಇಂಥ ವಿಷಯಗಳು ನಮಗೇನೋ ಬೇರೆ ಎಲ್ಲ ವ್ಯತ್ಯಾಸವಿಲ್ಲ. Because he hears us always. ತಂದೆಯಾದ ದೇವರು ನಮ್ಮ ಪ್ರಾರ್ಥನೆ ಕೂಡ ಯಾವಾಗಲೂ ಕೇಳುತ್ತಾನೆ. Amen. Amen. But we know that, but we not learn to put in practice. ಆದ್ರೆ ನಾವು ಅದನ್ನ ಪ್ರಾಕ್ಟೀಸ್ ದಲ್ಲಿ ಮಾಡುವುದಕ್ಕೆ ನಮ್ಗೆ ಗೊತ್ತಾಗದೆ ತಿಳಿಯದೆ ಪ್ರಾಕ್ಟೀಸ್ ಮಾಡ್ತಾ ಇಲ್ಲ. Many people don't know that he will hear us. ಅನೇಕರಿಗೆ ಗೊತ್ತಿಲ್ಲ ಅವರ ಪ್ರಾರ್ಥನೆ ದೇವರು ಕೇಳುತ್ತಾನೆಂದು. They knows only salvation is ours. ಅವರು ಬರೇ ರಕ್ಷಣೆ ಮಾತ್ರ ನಮ್ದು ಅನ್ಕೊಂತಾರೆ. They don't open Bible and see what all the benefits you are receiving that salvation. ಬೈಬಲ್ ತೆರೆದು ಏನು ಆ ರಕ್ಷಣಾ ಸವಲತ್ತುಗಳನ್ನು ನೋಡುವುದಿಲ್ಲ. You don't know how to use that word of God. ಆ ವಾಕ್ಯವನ್ನು, ದೇವರ ವಾಕ್ಯವನ್ನು ಹೇಗೆ ಉಪಯೋಗಿಸಬೇಕು ನಿಮ್ಗೆ ಗೊತ್ತಾಗುವುದಿಲ್ಲ. Here Jesus saying, Father hears me always. ಇಲ್ಲಿ ಯೇಸು ಖಚಿತವಾಗಿ ಹೇಳ್ತಾ ಇದ್ದಾನೆ, ತಂದೆಯೇ ನಿನ್ನ ಪ್ರಾರ್ಥನೆ ಯಾವಾಗಲೂ ಕೇಳ್ತಿ ಎಂದು. If you know that knowledge, I tell you, you too also can say that Father hears me always. ನಿನಗೂ ಕೂಡ ಈ ತಿಳುವಳಿಕೆ ಜ್ಞಾನವು ಪ್ರಕಟಣೆಯಾಗಿರುವಾಗ ನೀನು ಕೂಡ ಹೇಳ್ತೀಯ, ತಂದೆ ಯಾವಾಗಲೂ ನನ್ನ ಪ್ರಾರ್ಥನೆ ಕೇಳುತ್ತಾನೆಂದು. You will assure. ನಿನಗೆ ನೀನು ಖಚಿತಪಡಿಸಿಕೊಳ್ತೀಯ. Don't imagine, you will assure that Father hears you always. ನೀನು ಮಾಡುವುದಿಲ್ಲ, ಹಿಂಗಾಗಿರ್ತದೇನೋ ಹಂಗಾಗುತ್ತದೇನೋ, ಖಚಿತಪಡಿಸಿಕೊಳ್ತೀಯ ನಮ್ಮ ಪ್ರಾರ್ಥನೆ ಕೇಳುತ್ತಾನೆಂದು. Because we are born into that realm. ಯಾಕಂದ್ರೆ ನಾವು ಆ ಆತ್ಮಲೋಕಕ್ಕೆ ನಾವು ಹುಟ್ಟಿದ್ದೇವೆ. Hallelujah. Hallelujah. Anything, we just have not been taught, that's all. ವಿಷಯವೇನೆಂದ್ರೆ ನಮಗೂ ಬೋಧಿಸಲ್ಪಡಲಿಲ್ಲ ಈ ವಿಷಯಗಳೆಲ್ಲ ಅಷ್ಟೇ. So we know word of God, but we are not taught. That's what we are not saying that Father hears us always. ನಮ್ಗೆ ದೇವರ ವಾಕ್ಯ ಗೊತ್ತಿದೆ, ಆದ್ರೆ ಪ್ರಕಟಣೆ ಇಂಥ ವಿಷಯಗಳು ಗೊತ್ತಾಗದೆ ಕಾರಣ ನಾವು ಅನ್ಕೊಂತೀವಿ ನಮ್ಗೆ ತಂದೆಯಾದ ದೇವರು ನಮ್ಮ ಪ್ರಾರ್ಥನೆ ಯಾವಾಗ್ಲೂ ಕೇಳ್ತಾನ ಅನ್ನುವಂತ ಅವಗಾಹನ ಇಲ್ಲ. Because Jesus is Father, Son, that's what he hears always. ನಾವೇನ್ ಅನ್ಕೊಂತೀವಿ ಅಂದ್ರೆ ತಂದೆಯಾದ ದೇವರು ಯೇಸು ದೇವಕುಮಾರನ, ಅದಕ್ಕಾಗಿ ಆತನ ಪ್ರಾರ್ಥನೆ ಯಾವಾಗ್ಲೂ ಕೇಳುತ್ತಾನೆ ಎಂದು. We do also Son of God. ನಾವು ಕೂಡ ದೇವಕುಮಾರರಾಗಿದ್ದೇವೆ. God hears us always. ದೇವರು ನಮ್ಮನ್ನು ಕೂಡ ಕೇಳುತ್ತಾರೆ. Hallelujah. Hallelujah. We thought all the knowledge is the same. ನಾವು ಅನ್ಕೊಂಡಿದ್ದೇವೆ ಇಷ್ಟವರೆಗೆ ಎಲ್ಲ ತಿಳುವಳಿಕೆ ಸಾಮಾನ್ಯವಾಗಿ ಸರಳವಾಗಿ ಒಂದೇ ಅನ್ಕೊಂಡಿದ್ದೇವೆ. Let's go, I do, and epignosis all are the same, we thought. ಈ ತಿಳುವಳಿಕೆ ಮಟ್ಟದಲ್ಲಿರುವಂತ ಗಿನೋಸ್ಕೋ, ಐಡೋ, ಎಪಿಗ್ನೋಸಿಸ್ ಮಟ್ಟಗಳೆಲ್ಲ ಸೇಮ್ ಅನ್ಕೊಂಡಿದ್ದೇವೆ. I tell you, they are not the same. ಆದ್ರೆ ಆ ಮೂರು ಮಟ್ಟಗಳು ತಿಳುವಳಿಕೆ ಒಂದೇ ಅಲ್ಲ. Hallelujah. Hallelujah. I tell you, here many ginoskos are there. ಇಲ್ಲಿ ಗಿನೋಸ್ಕೋ ತಿಳುವಳಿಕೆ ಬರೇ ರಕ್ಷಣಾ ತಿಳುವಳಿಕೆ ಇರುವವರು ಮಾತ್ರ ಇದ್ದಾರೆ, ಅನೇಕರು. Very few I do knowledge. ಕೆಲವರಿಗೆ ಮಾತ್ರನೇ ಆ ಒಂದು ಐಡೋ ತಿಳುವಳಿಕೆ ಇದೆ. But I tell you, epignosis, nobody is here, but I'm having that epignosis. ಪವಿತ್ರಾತ್ಮ ಎಪಿಗ್ನೋಸಿಸ್ ಉನ್ನತ ಮಟ್ಟದ ತಿಳುವಳಿಕೆ ಯಾರಿಗಿಲ್ಲ, ಸಭಾಪಾಲಕರು ಅವರು ಅದರಿಂದ ನಡೆಸಲ್ಪಡ್ತಾರೆ ಅಂತ ಹೇಳ್ತಾ ಇದ್ದಾರೆ. Hallelujah. Hallelujah. You will come to know that if you will have epignosis. ನಿನಗೆ ಎಪಿಗ್ನೋಸಿಸ್ ತಿಳುವಳಿಕೆ ಇದ್ರೆ ಅದು ಏನು ಅಂತ ನೀನು ಖಚಿತಪಡಿಸ್ತೀಯಾ? Hallelujah. Hallelujah. That's what whenever I prophesy accurately, I prophesy. ಅದಕ್ಕಾಗಿ ಏನಾದ್ರೂ ಪ್ರವಚನ ಮಾಡುವಾಗ ಸಭಾಪಾಲಕರು ಖಚಿತವಾಗಿ ಪ್ರವಚಿಸುತ್ತಾರೆ. Hallelujah. Hallelujah. And also whenever I correct accurately, I will correct. ಏನಾದ್ರೂ ಕರೆಕ್ಟ್ ಮಾಡುವಾಗ ಸಭಾಪಾಲಕರು ಖಚಿತವಾಗಿ ಕರೆಕ್ಟ್ ಮಾಡ್ತಾರೆ. When I started this ministry up to now, I tell you, more than 30 people I corrected. ಈ ಒಂದು ಪರಿಚಯ ಪ್ರಾರಂಭದಿಂದ 30 ಜನ ಸರಿಯಾಗಿ ಖಚಿತವಾಗಿ ಕರೆಕ್ಟ್ ಮಾಡಿದ್ದಾರೆ ಸಭಾಪಾಲಕರು. With the knowledge of ಅದು epignosis. ಎಪಿಗ್ನೋಸಿಸ್ ತಿಳುವಳಿಕೆ ಇರುವುದರಿಂದ. Hallelujah. Hallelujah. I tell you, some are accepted, or like 10 people they rejected and went off. ಕೆಲವರು ಸ್ವೀಕಾರ ಮಾಡಿಕೊಂಡಿದ್ದಾರೆ, ಸ್ವೀಕಾರ ಮಾಡದೇ ಇದ್ದವರು ಹೋಗಿಬಿಟ್ಟಿದ್ದಾರೆ. But those who are accepted, still they are in the Lord. ಯಾರು ಸ್ವೀಕಾರ ಮಾಡಿಕೊಂಡಿದ್ದಾರೆ ಅವರು ಕರ್ತನಲ್ಲಿದ್ದಾರೆ. They are serving the Lord. ಅವರು ಕರ್ತನನ್ನು ಕೂಡ ಸೇವಿಸ್ತಾ ಇದ್ದಾರೆ. Hallelujah. Hallelujah. I tell you, I am having an epignosis knowledge. ಸಭಾಪಾಲಕರಿಗೆ ಉನ್ನತ ಮಟ್ಟದ ಎಪಿಗ್ನೋಸಿಸ್ ತಿಳುವಳಿಕೆ ಇದೆ. Even in our family, what is going on, I will tell accurately. ನಮ್ಮ ಕುಟುಂಬಗಳಲ್ಲಿ ಕೂಡ ಏನೇನು ಆಗುತ್ತಾ ಇದೆ ಖಚಿತವಾಗಿ ಹೇಳುತ್ತಾರೆ. Hallelujah. Hallelujah. When I go to my home,
First, I asked them to speak in tongues. ಹೋಗಿದ ಕೂಡಲೇ ಕುಟುಂಬಗಳಿಗೆ ಫಸ್ಟ್ ಪಾಸ್ಟ್ ಹೇಳೋದು ಆತ್ಮ ಭಾಷೆಯಲ್ಲಿ ಮಾತನಾಡ್ರಿ ಅಂತ ಹೇಳ್ತಾರೆ. Hallelujah. Hallelujah. When I speak in tongues, I will come to know. ಮಾತನಾಡ್ತಾ ಇರುವಾಗ ಎಪಿಗ್ನೋಸಿಸ್ ತಿಳುವಳಿಕೆ ಪ್ರತ್ಯಕ್ಷಿಸಲ್ಪಡುತ್ತದೆ. Epignosis will operate. ಅವಾಗ ಎಪಿಗ್ನೋಸಿಸ್ ತಿಳುವಳಿಕೆ ಪ್ರತ್ಯಕ್ಷಿಸಲ್ಪಡುತ್ತದೆ. Hallelujah. Hallelujah. That's what we have to learn this. This is not a gift. We have to learn. ಇದು ಏನೋ ದೇವರಿಂದ ಬಂದಿರುವಂತ ಬಹುಮಾನ ಅಲ್ಲ, ನಾವು ಹೆಜ್ಜೆ ಹೆಜ್ಜೆಗೂ ಬೆಳೆಯುತ್ತಾ ಹೋಗುವಂತ ವಿಷಯವಾಗಿದೆ. All knowledge is not the same. ಎಲ್ಲ ತಿಳುವಳಿಕೆ ಒಂದೇ ಅಲ್ಲ. Everybody may say that, oh, I am equal to pastor. ಎಲ್ಲರೂ ಹೇಳ್ತಾರೆ ನನಗೆ ಪಾಸ್ಟರ್ಗೆ ಸಮಾನ ಎಂದು. You cannot be equal. ಏನು ಆ ರೀತಿಯಲ್ಲಿ ಸಮಾನ ಆಗುವುದಿಲ್ಲ. Hallelujah. Hallelujah. You have to learn. ನೀನು ಕಲಿಯಬೇಕು. You have to put in ನೀನು practice. ಕಾರ್ಯರೂಪದಲ್ಲಿ ಇಡಬೇಕು ವಾಕ್ಯವನ್ನು. You have to choose right things. ಸರಿಯಾಗಿರುವಂತ ವಿಷಯಗಳನ್ನ ಆರಿಸ್ಕೋಬೇಕು. With the higher knowledge, you chose right things. ಸರಿಯಾಗಿರುವಂತ ತಿಳುವಳಿಕೆ ಇರುವಾಗ ನೀವು ಖಚಿತವಾಗಿರುವಂತ ವಿಷಯಗಳನ್ನ ಆರಿಸ್ಕೊಳ್ತೀಯ ಮಾಡುವುದಕ್ಕೆ. Abraham as a son, Isaac. ಅಬ್ರಹಾಂಗೆ ಒಂದು ಕುಮಾರನು ಇಸ್ಸಾಕನಿದ್ದಾನೆ. Isaac as a sons, Jacob, Esau. ಈಸಾವು ಏಷಾವು ಯಾಕೋಬ ಅನ್ನುವಂತ ಇಬ್ಬರು ಕುಮಾರರಿದ್ರು. These two are descendants of Abraham. ಅಬ್ರಹಾಮನ ಸಂತತಿ ಇಬ್ಬರು ಕೂಡ ಏಷಾವು ಯಾಕೋಬನು. These are walking in the promises of God. ಇವರು ದೇವರ ವಾಗ್ದಾನದಲ್ಲಿ ನಡೆಯುವಂತ ಜನರು. Once what happened, this Esau was very hungry. ಒಂದಿನ ಏಷಾವುಗೆ ಬಹಳ ಹಸಿವಾಯಿತು. He went for hunting, nothing found, came back, he was very hungry. ಆತನು ಬೇಟೆಗೆ ಹೋಗಿದ್ದಾನೆ, ಏನು ಕಂಡಿಡಿಲಿಲ್ಲ ಊಟವನ್ನು ಆಹಾರವನ್ನು, ಬಂದಾಗ ಹಿಂತಿರುಗಿ ಬಹಳ ಹಸಿವಿನಿದ್ದನು. The Jacob was cooking. ಆ ಸಮಯದಲ್ಲಿ ಯಾಕೋಬನ ಅಡಿಗೆ ಮಾಡಿಕೊಂಡಿದ್ದನು. Very smell food. ಅಲ್ಲಿ ಬಹಳ ಟೇಸ್ಟ್ ಆಗಿ ವಾಸನೆ ಬರ್ತಾ ಇತ್ತು. He told her, give some food. ಆತನು ಹೇಳಿದನು, ಏಷಾವು ಕೇಳಿದನು, ನನಗ ತಿನ್ನುವುದಕ್ಕೆ ಆಹಾರ ಕೊಡೆಂದು. Jacob said, ಜೇಕಬ್ ಯಾಕೋಬನು ಹೇಳಿದನು, give your birthright, I will give. ನೀನು ನಿನ್ನ ಒಂದು ಜನ್ಮ ಹಕ್ಕನ್ನು, ಪ್ರಥಮ ಹಕ್ಕನ್ನು ನಾನು ಕೊಟ್ಟಿದ್ರೆ ನಾನು ಅವಾಗ ನಿನ್ಗೆ ಊಟ ಕೊಡ್ತೀನಿ ಅಂತ ಹೇಳಿದ್ರು. You don't know, he didn't have epignosis. ಏಷಾವ್ಗೆ ಎಪಿಗ್ನೋಸಿಸ್ ತಿಳುವಳಿಕೆ ಇಲ್ಲ. I am dying, what I can take this firstborn. ಎಪಿಗ್ನೋಸಿಸ್ ಅನ್ನುವಂತ ತಿಳುವಳಿಕೆ ಇಲ್ಲದೆ ಕಾರಣ ಈಗ ನೋಡ್ಕೊಂಡು ಆಗ ಸತ್ತೋಗುತ್ತಾ ಇದೆ, ನಾನು ಈ ಜನ್ಮ ಹಕ್ಕನ್ನು ತೆಗೆದುಕೊಂಡು ಏನ್ ಮಾಡ್ಲಿ ಅಂತ ಹೇಳಿ ತೆಗೆದುಬಿಟ್ಟು. You would have died also, no problem, but you should not give up that first birthright. ಅಂತ ತೆಗೆದುಕೊಂಡಿದ್ರು. ಆದ್ರೆ ನೀನು ಸತ್ತೋದ್ರೂ ಪರವಾಗಿಲ್ಲ, ನಿನಗೆ ದೇವರು ಕೊಟ್ಟಿರುವಂತ ಪ್ರಥಮ ಜನ್ಮ ಹಕ್ಕನ್ನು ಬಿಟ್ಟು ಕೊಡಬಾರದು. When you stand for that, you will not die. ಒಂದು ವೇಳೆ ಆತನ ಅದಕ್ಕಾಗಿ ನಿಂತುಕೊಂಡಿದ್ರೆ, ಹೌದು ಇದು ದೇವರು ಕೊಟ್ಟಿರುವಂತ ವಿಷಯವಂತ ನಿಂತುಕಿದ್ರೆ ಆತನು ಸಾಯ್ತಾ ಇದ್ದಿಲ್ಲ. Hebrews 12th chapter 16th verse. ಎಬ್ಬಿ ಬರೆದ ಪತ್ರಿಕೆ 12th chapter 12ನೇ ಅಧ್ಯಾಯ 16th verse. 16ನೇ ವಚನ ಹೇಳುತ್ತದೆ, ಇಲ್ಲಿ ಬರೆಯಲ್ಪಟ್ಟಿದೆ, fornicator Esau sold his birthright for one morsel of food. ಒಂದು ಒಪ್ಪತ್ತು ಊಟಕ್ಕಾಗಿ ಏಷಾವು ತನ್ನ ಜನ್ಮ ಹಕ್ಕನ್ನು ಮಾರಿಕೊಂಡಿದ್ದಾನೆ. ಆತನು ವ್ಯಭಿಚಾರನಾಗಿ ಲೆಕ್ಕಕ್ಕೆ ಬಂದಿದ್ದಾನೆ. For one morsel of food. ಒಂದು ಒಪ್ಪತ್ತು ಊಟಕ್ಕೆ, For one plate of meals. ಒಂದು ಪ್ಲೇಟ್ ಊಟಕ್ಕಾಗಿ ಮಾರಲ್ಪಟ್ಟಿದ್ದಾನೆ. For one plate, how much rice today? ಒಂದು ಪ್ಲೇಟ್ ಎಷ್ಟು? Only 100 rupees you will get one plate of ಒಂದು rice. ಪ್ಲೇಟ್ ರೈಸ್ ಎಷ್ಟಾಗ್ತದೆ? ಒಂದು ವೇಳೆ 100 ರೂಪಾಯಿ. So for one plate of rice, he sold his birthright. ಆತನು ಒಂದು 100 ರೂಪಾಯಿ ಒಂದು ಪ್ಲೇಟ್ ಊಟಕ್ಕಾಗಿ ತನ್ನ ಹಕ್ಕನ್ನೇ, ಜನ್ಮ ಹಕ್ಕನ್ನೇ ಮಾರಿಬಿಟ್ಟನು. That's what Bible says, fornicator. ಅದಕ್ಕಾಗಿ ಆತನು ಹೇಳುತ್ತದೆ ವ್ಯಭಿಚಾರ ಮಾಡಿದಾನೆಂದು. He is a fornicator. ಆತನು ವ್ಯಭಿಚಾರ ಮಾಡಿರುವಂತ For one morsel of food, ಒಂದು ಒಪ್ಪತ್ತು ಊಟಕ್ಕಾಗಿ he sold his birthright. ತನ್ನ ಜನ್ಮ ಹಕ್ಕನ್ನು ಮಾರಿಬಿಟ್ಟಿದ್ದಾನೆ. He don't have epignosis. ಆತನಿಗೆ ಎಪಿಗ್ನೋಸಿಸ್ ಅನ್ನುವಂತ ತಿಳುವಳಿಕೆ ಇಲ್ಲ. He don't know what to choose, what not to choose. ಅವನಿಗೆ ಗೊತ್ತಾಗಲಿಲ್ಲ ಏಷಾವ್ಗೆ ಏನು ನಾನು ಆರಿಸ್ಕೋಬೇಕು, ಏನು ಆರಿಸ್ಕೋಬಾರ್ದೆಂದು. Hallelujah. Hallelujah. I tell you, from the beginning, salvation, I chose right things. ಪ್ರಾರಂಭದಿಂದ ಸಭಾಪಾಲಕರು ರಕ್ಷಣೆ ಹೊಂದಿದ್ದಾಗದಿಂದ ಸರಿಯಾಗಿರುವಂತ ವಿಷಯಗಳನ್ನ ಆರಿಸಿಕೊಳ್ತಾ ಬಂದಿದ್ದಾರೆ. When my father went to met my brother, cousin brother, ಆ ಕಸಿನ್ಗೆ ಹೇಳಿದ bank manager. ಆತನ ಬ್ಯಾಂಕ್ ಮ್ಯಾನೇಜರ್, He went and
contact with some higher department officials. ಆ ಕೆಲಸ ಕೊಡುವಂತ ಉನ್ನತ ಅಧಿಕಾರಿಗಳ ಹತ್ರ ಹೋಗಿ ಭೇಟಿಯಾಗಿದ್ದಾನೆ ಲಂಚ ಕೊಡುವುದಕ್ಕೆ. He fixed money and they're ready to give ಆತನು job. ಬಂದು ಹಣವನ್ನು ಫಿಕ್ಸ್ ಮಾಡಿಕೊಂಡು ಬಂದಿದ್ದಾನೆ ನನಗೆ ಕೆಲಸ ಕೊಡುವುದಕ್ಕಾಗಿ. I told that I don't go to that job ಅವಾಗ ಸಭಾಪಾಲಕರು ಹೇಳಿದ್ದಾರೆ ನಾನು ಆ ಕೆಲಸಕ್ಕೆ ಹೋಗುವುದಿಲ್ಲ ಎಂದು. because epignosis are working in me. ಯಾಕಂದ್ರೆ ಆ ಉನ್ನತ ಮಟ್ಟದ ತಿಳುವಳಿಕೆ ಸಭಾಪಾಲಕರಲ್ಲಿ ಕಾರ್ಯ ಮಾಡ್ತಾ ಇತ್ತು ಅವಾಗ. Hallelujah. ಹಲ್ಲೆಲೂಯಾ. Then choice came about my marriage. ಮತ್ತೆ ಮದುವೆ ಒಂದು ಸಮಯ ಬಂತು, ಆರಿಸಿಕೊಳ್ಳುವಂತ ವಿಷಯಗಳು. I like to be married, but God asked me separate yourself without marriage. ಸಭಾಪಾಲಕರು ಮದುವೆ ಮಾಡಿಕೊಳ್ಳುವಂತ ವಿಷಯ ಇದ್ರೂ ಕೂಡ ದೇವರು ಹೇಳಿದ್ದಾರೆ ನೀನು ನನಗಾಗಿ ಪ್ರತ್ಯೇಕಿಸಿಕೊಂಡು ನನಗಾಗಿರೆ ಎಂದು. I chose right thing. ಅವಾಗ ಮತ್ತೆ ಸರಿಯಾಗಿರುವಂತ ವಿಷಯವನ್ನೇ If I ಆರಿಸಿಕೊಂಡ್ರು. had not chosen the right thing, I would have not been here. ಒಂದು ವೇಳೆ ಸರಿಯಾಗಿರುವಂತ ವಿಷಯ ನಾ ದಿನ ಆರಿಸಿಕೊಂಡಿಲ್ಲ ಅಂದ್ರೆ ಇಲ್ಲಿ ಇರುತ್ತಾ ಇದ್ದಿಲ್ಲ. Hallelujah. ಹಲ್ಲೆಲೂಯಾ. After getting into job here, ಕೆಲಸ ಹೊಂದಿದ ನಂತರ ಇಲ್ಲಿ after I put 15 years service in the company, ಆ ಕಂಪನಿಯಲ್ಲಿ 15 ವರ್ಷ ಕೆಲಸ ಮಾಡಿದ ನಂತರ one day God spoke to me, you come out from the job. ದೇವರು ಒಂದಿನ ಹೇಳಿದ್ದಾರೆ ಈ ಕೆಲಸದಿಂದ ನೀವು ಹೊರಗೆ ಬಾ ಎಂದು. 15 years you serve company, now it is a time to serve me. 15 ವರ್ಷ ಆಯ್ತು ಈಗ ನನ್ನನ್ನು ಸೇವಿಸುವುದಕ್ಕೆ ಬಾ ಅಂತ ಹೇಳಿದನು. I chose right thing. ಅವಾಗ ಕೂಡ ಸರಿಯಾಗಿರುವ ವಿಷಯವನ್ನೇ ಆರಿಸಿಕೊಂಡೆನು. Everybody thought I am mad. ಎಲ್ಲರೂ ಅನ್ಕೊಂಡಿದ್ದಾರೆ ನಾನು ಹುಚ್ಚನೆಂದು. I'm fool. ನಾನು ಮೂರ್ಖನೆ ಅನ್ಕೊಂಡಿದ್ದಾರೆ. I'm not fool. Epignosis is working. ನಾನು ಮೂರ್ಖನಲ್ಲ, ಎಪಿಗ್ನೋಸಿಸ್ ತಿಳುವಳಿಕೆ ಕಾರ್ಯವಾಗುತ್ತಾ ಇತ್ತು. Hallelujah. ಹಲ್ಲೆಲೂಯಾ. I tell you, that's what he is providing me, everything what I need. ಅದಕ್ಕಾಗಿ ಪ್ರತಿ ತಿಂಗಳ ಕೂಡ ಏನು ಬೇಕಾಗಿದ್ದು ಆತನೇ ಒದಗಿಸಿಕೊಡ್ತಾನೆ. Hallelujah. ಹಲ್ಲೆಲೂಯಾ. Now everybody who are with me are retired, they don't have any salary. ಈಗ ಸಭಾಪಾಲಕರ ಸಮಕಾಲಿಕರೆಲ್ಲರೂ ಕೂಡ ರಿಟೈರ್ಡ್ ಆಗಿದ್ದಾರೆ, ಅವರಿಗೆ ಸ್ಯಾಲರಿ ಇಲ್ಲ. But I'm getting salary from the Lord ಆದ್ರೆ Jesus. ಕರ್ತನಿಂದ ನನಗೆ ಸಂಬಳ ಬರ್ತಾ ಇದೆ. Because epignosis are working. ಯಾಕಂದ್ರೆ ಉನ್ನತ ಮಟ್ಟದ ತಿಳುವಳಿಕೆ ಕಾರ್ಯವಾಗುತ್ತಾ ಇದೆ. Amen. Amen. What all the money I get from the company, I put it in God. ಏನೇನು ಹಣ ಬಂದಿದ್ದೋ ಕಂಪನಿಯಿಂದ ಬೆನಿಫಿಟ್ಸ್ ನಾನು ದೇವರ ವಿಷಯಗಳಿಗೆ I'm ಬಿಟ್ಟಿದೆ. not fool. I know that epignosis is working. ನಾನು ಮೂರ್ಖನಲ್ಲ ಅಂತ ಹೇಳ್ತಾ ಇದ್ದಾರೆ ಪಾಸ್ಟರ್ ಅವರು. ಅವರಲ್ಲಿ ಉನ್ನತ ಮಟ್ಟದ ತಿಳುವಳಿಕೆ ಕಾರ್ಯವಾಗುತ್ತಾ ಇತ್ತು. I tell you, what all the offering comes, I will give more. I will sow more seeds into the kingdom of God. ಏನೇನು ಕಾಣಿಕೆಗಳು ಬಂದ್ರೆ ಕೂಡ ಹೆಚ್ಚಾಗಿ ದೇವರ ರಾಜ್ಯದಲ್ಲೇ ಬಿತ್ತುತ್ತಾರೆ. Because epignosis is working. ಯಾಕಂದ್ರೆ ಆ ಉನ್ನತ ಮಟ್ಟದ ತಿಳುವಳಿಕೆ ಕಾರ್ಯವಾಗುತ್ತಾ ಇದೆ. Hallelujah. ಹಲ್ಲೆಲೂಯಾ. I tell you, if epignosis is working, you don't go wrong. ನೀನಲ್ಲಿ ಎಪಿಗ್ನೋಸಿಸ್ ತಿಳುವಳಿಕೆ ಕಾರ್ಯವಾಗುತ್ತಾ ಇದ್ರೆ ನೀನು ತಪ್ಪಾಗಿ ವಿಷಯಗಳಿಗೆ ಹೋಗುವುದಿಲ್ಲ. Like this fornicator Esau, ಏಷಾವು ವ್ಯಭಿಚಾರ ಮಾಡಿರುವಂತ ಏಷಾವು ಹಾಗೆ ಹೋಗುವುದಿಲ್ಲ. for one morsel of food he sold his birthright. ಒಂದು ಪತ್ತು ಊಟಕ್ಕಾಗಿ ತನ್ನನ್ನು ತಾನು ಮಾರಿಕೊಂಡಿದ್ದಾನೆ ಜನ್ಮ ಹಕ್ಕನ್ನು. Some people sold for their lives for money. ಕೆಲವರು ತಮ್ಮ ಜೀವನವನ್ನು ಹಣಕ್ಕಾಗಿ ಮಾರಿಕೊಳ್ಳುತ್ತಾರೆ. Some people sold their life for one girl, one boy. ಕೆಲವರು ಒಬ್ಬ ಹೆಣ್ಣು ಮಗಲ್ಕಾಗ್ಲಿ ಗಂಡು ಮಗಲ್ಕಾಗ್ಲಿ ಅವ್ರನ್ನವ್ರು ಮಾರ್ಕೊಳ್ಳುತ್ತಾರೆ. Before marriage only they will sleep. ಅದಕ್ಕೆ ಮುಂಚೆನೆ ಮಲ್ಕೊಂಡು ಬಿಡ್ತಾರೆ ಅವ್ರ ಜೊತೆಗೆ. Fornicators, ಅಂತವನ್ನು ವ್ಯಭಿಚಾರಿಗಳಂತ ಕರೆಯುತ್ತಾರೆ. they don't have epignosis. ಅವರಿಗೆ ಎಪಿಗ್ನೋಸಿಸ್ ತಿಳುವಳಿಕೆ ಇಲ್ಲ. If you have epignosis, you will choose the right thing. ನಿನಗೆ ಎಪಿಗ್ನೋಸಿಸ್ ತಿಳುವಳಿಕೆ ಇದ್ರೆ ಸರಿಯಾದ ವಿಷಯಗಳನ್ನ ಆರಿಸಿಕೊಳ್ತೀಯಾ. Esau was not chose right. He cried bitterly, but not accepted. ಈಶಾವು ತಾನು ಸರಿಯಾಗಿರುವಂತ ವಿಷಯಗಳನ್ನ ಆರಿಸಿಕೊಳ್ಳದೆ ಅವಾಗ ಆದ ನಂತರ ಬಹಳಷ್ಟು ಆಗ್ತನು, ಆದ್ರೆ ಕೂಡ ಉಪಯೋಗವಾಗಲಿಲ್ಲ. All knowledge is not the same. ಎಲ್ಲಾ ತಿಳುವಳಿಕೆ ಒಂದೇ ಅಲ್ಲ. Hallelujah. ಹಲ್ಲೆಲೂಯಾ. Wherever I go, I will speak in unknown tongues. Spirit of God lead me in a perfect way. ಎಲ್ಲಿ ಹೋದ್ರೆ ಕೂಡ ಆತ್ಮ ಭಾಷೆಯಲ್ಲಿ ಮಾತನಾಡುತ್ತಾ ಸಮಯ ಇರುವಾಗ ಅಲ್ಲಿ ಖಚಿತವಾಗಿ ಪವಿತ್ರ ಆತ್ಮ ದೇವರು ನಡೆಸುತ್ತಾನೆ. When you understand that, ನೀನು ಆ ತಿಳುವಳಿಕೆಯನ್ನು ಅರ್ಥ ಮಾಡಿಕೊಳ್ಳುವಾಗ you find yourself walking in the will of God. ನೀನು ದೇವರ ಪರಿಪೂರ್ಣ ಚಿತ್ತದಲ್ಲಿ ನಡೆಯುವುದನ್ನು ನೀನು ಕಂಡುಹಿಡಿತೀಯಾ.
will of God may be mysterious if we don't have this knowledge. ಈ ಒಂದು ತಿಳುವಳಿಕೆ ಇಲ್ಲ ಅಂದ್ರೆ ನಮ್ಗೆ ದೇವರ ಚಿತ್ತವು ಹೆಂಗಿರ್ತದೆ ಅಂದ್ರೆ ಅದು ಮರ್ಮವಾಗಿರುತ್ತದೆ. ಹೆಂಗಪ್ಪ ದೇವರ ಚಿತ್ತ ಅಂದ್ರೆ ಏನು ಅಂತ We can know the will of God ನಾವು ದೇವರ ಚಿತ್ತವನ್ನು ತಿಳಿದುಕೊಳ್ಳಬಹುದು through this epignosis. ಈ ಎಪಿಗ್ನೋಸಿಸ್ ತಿಳುವಳಿಕೆಯಿಂದ. If he could not, he would have told us. ಒಂದು ವೇಳೆ ಹಿಂಗೆ ತಿಳಿದುಕೊಳ್ಳುವುದಕ್ಕೆ ಆಗುವುದಿಲ್ಲ ಅಂದ್ರೆ ದೇವರು ಹೇಳ್ತಾ ಇರ್ತಾನೆ, ಇದು ನಂದು ಯಾರು ತಿಳ್ಕೊಂಡಕ್ಕೆ ಆಗುವುದಿಲ್ಲ ಇದು. How we will get this knowledge? ಹೇಗೆ ಈ ಒಂದು ತಿಳುವಳಿಕೆಯನ್ನು ಹೊಂದಿಕೊಳ್ಳುತ್ತೇವೆ? Ephesians first chapter 17th verse. ಎಫೆಸಿ ಬರೆದ ಪತ್ರಿಕೆ 1ನೇ ವಚನ. This is here Paul wrote one prayer. ಇಲ್ಲಿ ಪೌಲನು ಒಂದು ಪ್ರಾರ್ಥನೆ ಬರೆದಿದ್ದಾರೆ. He is praying for Ephesian church. ಎಫೆಸಿ ಸಭೆಗಾಗಿ ಅವರು ಬರೆದಿದ್ದು ಹೇಳ್ತಾ ಇದ್ದಾರೆ. He is praying revelation knowledge of him given to the church. ಈ ಸಭೆಗೆ ಆ ಒಂದು ಯೇಸು ಕ್ರಿಸ್ತನಲ್ಲಿರುವಂತಹ ಪ್ರಕಟನ ತಿಳುವಳಿಕೆ ಕೊಡಲ್ಪಡಲಿ ಎಂದು ಹೇಳ್ತಾ ಇದ್ದಾರೆ. ಹಲ್ಲೆಲೂಯಾ. This knowledge you will get it by praying. ಈ ಒಂದು ಎಪಿಗ್ನೋಸಿಸ್ ತಿಳುವಳಿಕೆ, ಉನ್ನತ ಮಟ್ಟದ ತಿಳುವಳಿಕೆ ನೀನು ಪ್ರಾರ್ಥನೆ ಮಾಡುತ್ತಾ ಅದನ್ನು ಹೊಂದಿಕೊಳ್ಳುತ್ತೀಯಾ? Every day you have to pray. ಪ್ರತಿ ದಿನ ನೀನು ಈ ಒಂದು ಎಪಿಗ್ನೋಸಿಸ್ ತಿಳುವಳಿಕೆಗಾಗಿ ಪ್ರಾರ್ಥಿಸಬೇಕು. Father, give this revelation knowledge of ಈ ಒಂದು Jesus Christ. ತಿಳುವಳಿಕೆ ಜ್ಞಾನವು ನನಗೆ ತೆರೆಯಲ್ಪಡಲಿ ಅಪ್ಪ ಅಂತ ಹೇಳಬೇಕು. This prayer brings us into the full knowledge of Christ. ಈ ಒಂದು ಪ್ರಾರ್ಥನೆ ನಮ್ಮನ್ನು ಕ್ರಿಸ್ತನ ಸಂಪೂರ್ಣ ತಿಳುವಳಿಕೆಯಲ್ಲಿ ತೆಗೆದುಕೊಂಡು ಬರುತ್ತದೆ. Hallelujah. This type of prayer we have to pray. ಇಂಥ ಪ್ರಾರ್ಥನೆ ನಾವು ಮಾಡಬೇಕು. What Guinness-go people pray? They will pray for money. ಗಿನೋಸ್ಕೋ ತಿಳುವಳಿಕೆ ಇದ್ದವರು ಆ ಪಾರ್ಸಲ್ ಮಾತ್ರ ರಕ್ಷಣೆ ಏನ್ ಪ್ರಾರ್ಥಿಸ್ತಾರೆ? ನನಗೆ ದುಡ್ಡು ಬೇಕಪ್ಪ, Heal me, Lord. ನನಗೆ ಗುಣಪಡಿಸಪ್ಪ, I want job. ನನಗೆ ಕೆಲಸ ಬೇಕು, I want to girl to marry. ನನಗೆ ಮದುವೆ ಮಾಡ್ಕೊಳ್ಳಕ್ಕೆ ಒಬ್ಬ ಹೆಣ್ಮಗಳು ಬೇಕು. But here Paul is not praying all these prayers. ಇಲ್ಲಿ ಪೌಲನು ಇಂಥ ವಿಷಯಗಳು ಏನು ಪ್ರಾರ್ಥಿಸ್ತಾ ಇಲ್ಲ. ಅವನಿಗೋಸ್ಕರ ಏನ್ ಹೇಳ್ತಾ ಇದ್ದಾನೆ? Grant the spirit of wisdom and the revelation knowledge of him. ಯೇಸುವಿನ ಕುರಿತು ಆ ಒಂದು ತಿಳುವಳಿಕೆ ಜ್ಞಾನವು, ಆತ್ಮದ ಜ್ಞಾನವು, ತಿಳುವಳಿಕೆ ಪ್ರಕಟಣೆ ಕೊಡಲ್ಪಡಲಿ ಅಂತ ಪ್ರಾರ್ಥಿಸ್ತಾ ಇದ್ದಾನೆ. He knows that when he get the knowledge he will get everything. ಪೌಲನಿಗೆ ಗೊತ್ತಿದೆ ಅವರಿಗೆ ತಿಳುವಳಿಕೆ ಪ್ರಕಟಣೆ ಹೊಂದಿಕೊಂಡಿದ್ರೆ ಎಲ್ಲವೂ ಬರುತ್ತದೆ ಎಂದು. Hallelujah. ಹಲ್ಲೆಲೂಯಾ. Only babies ask chocolate. ಚಿಕ್ಕ ಮಕ್ಕಳು ಬರೀ ಚಾಕ್ಲೇಟ್ ಕೇಳ್ತಾರೆ. Amen. Amen. Hallelujah. Don't ask chocolate. ಚಾಕ್ಲೇಟ್ You have all the treasure inside of you. ನಿನ್ನಲ್ಲಿ ನೀ ಚಾಕ್ಲೇಟ್ ಮಾತ್ರ ಕೇಳುವುದಲ್ಲ, ನಿನ್ನ ಒಳಗೆ ಎಲ್ಲ ದೇವರ ಸಂಪತ್ತಿದೆ. Philippians 1:6 ಫಿಲಿಪ್ಪಿ 1:6 ಹೇಳುತ್ತದೆ, communication of thy faith may become effectual. ನಿನ್ನ ವಿಶ್ವಾಸದ ಮಾತುಗಳು ಪ್ರಭಾವವುಳ್ಳವರಾಗಿ ಇರಲಿ. If you don't have this knowledge, how can your words of faith will be effectual? ನಿನಗೆ ಈ ಒಂದು ತಿಳುವಳಿಕೆ ಪ್ರಕಟಣೆ ಇಲ್ಲ ಅಂದ್ರೆ ಹೇಗೆ ನಿನ್ನ ವಿಶ್ವಾಸ ಮಾತುಗಳು ಪ್ರತ್ಯಕ್ಷವಾಗಿ ಇರುತ್ತವೆ, ಪ್ರಕಟಣೆಯಾಗಿ ಇರುತ್ತವೆ? You say, I'm healed, but still suffer. ನೀನೇನೋ ಸುಮ್ಮನೆ ನಾನು ಗುಣ ಹೊಂದಿದೆ ಆದ್ರೆ ಇನ್ನೂ ಕಷ್ಟ. Communication of your faith is not effectual. ನಿನ್ನ ಒಂದು ವಿಶ್ವಾಸದ ಮಾತುಗಳು ಅವು ಪ್ರತ್ಯಕ್ಷವಾಗಿ ಏನಂದ್ರೆ ಎಫೆಕ್ಟಿವ್ ಆಗಿಲ್ಲ. I'm healed, still limping. ನಾನು ಗುಣ ಹೊಂದಿದೆ ಅಂತ ಇನ್ನೂ ಕುಂಟುಕೊಂತ ಏನಂತಾರೆ, Your communication of faith is not effectual. ನಿನ್ನ ಒಂದು ವಿಶ್ವಾಸದ ಮಾತುಗಳು ಅವು ಪ್ರಭಾವವುಳ್ಳವಾಗಿ ಇಲ್ಲ. You are saying I'm righteous, but not walking in righteousness. ನೀನು ಸುಮ್ಮನೆ ನಾನು ನೀತಿವಂತರೆಲ್ಲ ನಡೀತಾ ಇಲ್ಲ. If you walk in faith, if you walk in righteousness, I tell you, your communication of your faith will be effectual. ನೀನು ನೀತಿವಂತನಾಗಿ ನಡೆಯುತ್ತಾ ವಿಶ್ವಾಸದಲ್ಲಿ ನಡೀತಾ ಇರುವಾಗ ನಿನ್ನ ಮಾತುಗಳು ಅವು ಪ್ರಭಾವವುಳ್ಳವರಾಗಿ ಕಾಣಿಸ್ತದೆ. That's what Paul said, communication of our faith must be effectual. ಅದಕ್ಕಾಗಿ ಇಲ್ಲಿ ಪೌಲನು ಹೇಳ್ತಾ ಇದ್ದಾನೆ, ನಮ್ಮ ವಿಶ್ವಾಸದ ಮಾತುಗಳು ಪ್ರಭಾವವುಳ್ಳವಂತವರಾಗಿ ಇಲ್ಲಿ ಇರಲಿ. That means our participation in the faith is to be effective. ನಾವು ವಿಶ್ವಾಸದಲ್ಲಿ ಭಾಗವಹಿಸ್ತೀವಲ್ಲ, ಆ ಕೆಲಸವು ಪ್ರಭಾವವುಳ್ಳವಂತಾಗಿ ಕಾಣಿಸಬೇಕು. By acknowledging every good thing in us, that will be effective. ನಮ್ಮಲ್ಲಿ ಇರುವಂತ ಎಲ್ಲಾ ಒಳ್ಳೆಯ ವಿಷಯಗಳನ್ನು ಗುರುತಿಸುವುದರಿಂದ ಇನ್ನೂ ಅದು ಪ್ರಭಾವವುಳ್ಳವರಾಗಿ ಕಾಣಿಸ್ತದೆ. You have to recognize. ನೀನು ಗುರುತಿಸಬೇಕು. You
you are righteous. ನೀನು ನೀತಿವಂತನೆಂದು You have ಗುರುತಿಸಬೇಕು. to recognize ನೀನು ಗುರುತಿಸಬೇಕು. you are holy. ನೀನು ಪರಿಶುದ್ಧನೆಂದು You have to recognize ನೀನು ಗುರುತಿಸಬೇಕು. you have the relationship with God. ನಿನಗೆ ದೇವರೊಂದಿಗೆ ಸತ್ಸಂಬಂಧವಿದೆ ಎಂದು. That only you have to lead life. ಅಂತ ಜೀವನ ನೀನು ಜೀವಿಸಬೇಕು. Amen. ಆಮೆನ್. Hallelujah. ಹಲ್ಲೆಲೂಯಾ. Our acknowledgement of in every good thing that is effectual. ನಾವು ನಮ್ಮಲ್ಲಿ ಇರುವಂತ ದೇವರು ಕೊಟ್ಟಿರುವಂತ ಎಲ್ಲಾ ಒಳ್ಳೆಯ ವಿಷಯಗಳನ್ನು ಗುರುತಿಸುವಾಗ ಅದು ಪ್ರಭಾವವುಳ್ಳಂತದ್ದಾಗಿರುತ್ತದೆ. Amen. Not only just recognizing, walk in it. ಬರೇ ಗುರುತಿಸುವುದು ಮಾತ್ರ ಅಲ್ಲ, ಆ ಪ್ರಕಾರವಾಗಿ ಜೀವಿಸಬೇಕು, ನಡಿಬೇಕು. I tell you, it is possible for every one of ನಾನು us. ಹೇಳ್ತೇನೆ, ಇದು ಎಲ್ಲರಿಗೂ ಕೂಡ ಸಾಧ್ಯವೇ, ಎಲ್ಲರೂ ಆ ರೀತಿಯಲ್ಲಿ ಜೀವಿಸುವುದಕ್ಕೆ. But I tell you, choosing is ours. ಆದರೆ ಆರಿಸಿಕೊಳ್ಳುವುದು ನಮಗೆ ಸಂಬಂಧಿಸಲ್ಪಟ್ಟಿದೆ. Amen. Choosing is mine. When God asked me, quit the job. ಕೆಲಸ ಬಿಡು ಅಂತ ಹೇಳಿರುವಾಗ ಆರಿಸಿಕೊಳ್ಳುವುದು ನನಗಾಗಿದೆ, ನನಗೆ ಬಾಧ್ಯತೆ ಆಗಿದೆ. ಅವಾಗ God says to me, quit marriage means it is my part. ಮದುವೆ ಮಾಡ್ಕೋಬೇಡ ಅಂತ ಹೇಳಿರುವಾಗ ಮಾಡ್ಕೋಬಾರ್ಲಾರ್ದಂಗೆ ಇರುವುದು ನನ್ನ ಬಾಧ್ಯತೆ ಆಗಿದೆ. God said, give all your money means that is my job. ನಿನ್ನ ಹಣವನ್ನು ಕೊಡು ಅಂತ ಹೇಳಿರುವಾಗ ಅದು ಕೊಡುವುದು ಅವರ ಬಾಧ್ಯತೆ ಆಗಿದೆ. Hallelujah. ಹಲ್ಲೆಲೂಯಾ. Hallelujah. ಹಲ್ಲೆಲೂಯಾ. This Esau word of God says, first birth is a born of God. ಮೊದಲನೇ ಸಂತತಿ ಇಸ್ರಾಯೇಲ್ರಲ್ಲಿ ಪ್ರಥಮ ಸಂತತಿ ದೇವರ ಸೊತ್ತು, ಅವರು ದೇವರಿಗೆ God ಸಂಬಂಧಪಟ್ಟವರು. said in Old Testament, all firstborn are mine. ಹಳೆ ಒಡಂಬಡಿಕೆಯಲ್ಲಿ ದೇವರು ಹೇಳ್ತಾನೆ, ಎಲ್ಲಾ ಪ್ರಥಮ ಸಂತತಿ ನನ್ನದು ಎಂದು. This man told that I don't want to be born of God. I want one plate of meat. ನಾನು ದೇವರ ಸಂತತಿಯಾಗಿ, ದೇವರ ಪ್ರಥಮ ಸಂತತಿಯಾಗಿರುವುದು ನನಗೆ ಏನ್ ಬೇಡ, ಊಟ ಕೊಡ್ರಿ ಅಂತ ಹೇಳಿದ್ದಾನೆ. He chose wrong thing. ಆತನು ತಪ್ಪು ವಿಷಯಗಳನ್ನು ಆರಿಸಿಕೊಂಡನು. I tell you, when we acknowledge every good thing in us, we have to walk in it. ಏನೇನು ವಿಷಯಗಳು, ಒಳ್ಳೆಯ ವಿಷಯಗಳು ದೇವರು ನಮಗೆ ಇಟ್ಟಿದ್ದಾನೋ ನಾವು ಗುರುತಿಸಿದಾಗ ಆ ಪ್ರಕಾರವಾಗಿ ಜೀವಿಸಿ ನಡೆಯಬೇಕು. All good things are there inside. ಒಳ್ಳೆಯ ವಿಷಯಗಳೆಲ್ಲ ಒಳಗಡೆ. We can know through the word of God. ದೇವರ ವಾಕ್ಯದಿಂದ ನಾವು ತಿಳ್ಕೊಳ್ಳುತ್ತೇವೆ. You have to acknowledge and walk in it. ನೀನು ತಿಳ್ಕೊಳ್ಳುವಾಗ, ಗುರುತಿಸುವಾಗ ಅದರಲ್ಲಿ ನಡಿಬೇಕು. Hallelujah. ಹಲ್ಲೆಲೂಯಾ. I tell you, we can have excellent life by this revelation knowledge. ಈ ಪ್ರಕಟಣೆ ವಾಕ್ಯದಿಂದ, ಪ್ರಕಟಣೆ ತಿಳುವಳಿಕೆಯಿಂದ ನಮಗೆ ಉತ್ತಮವಾದ ಜೀವನ ಇದೆ. We need quantity of people, but we need quality of people also. ನಮಗೆ ದೊಡ್ಡ ಗುಂಪಿನ ಜನರು ಬೇಕಾಗಿದೆ, ಆದರೆ ಅವರಲ್ಲಿ ಉತ್ತಮವಾದ ಜನರು ಕೂಡ ಬೇಕಾಗಿದೆ. How quality comes? ಹೇಗೆ ಕ್ವಾಲಿಟಿ ಜನ ಬರ್ತಾರೆ? By teaching, by learning. ಅದನ್ನು ಬೋಧನೆ ತೆಗೆದುಕೊಳ್ಳುವುದರಿಂದ, ಕಲಿಯುವುದರಿಂದ. I'm teaching word of God. ದೇವರ ವಾಕ್ಯವನ್ನು ಬೋಧಿಸ್ತಾ ಇರುವಾಗ, ಅದನ್ನು ಸ್ವೀಕರಿಸುವಾಗ, When you receive, you can walk in it. ನೀನು ಅದನ್ನು ಸ್ವೀಕರಿಸುವಾಗ ಅದರಲ್ಲಿ ನಡೆಯಬೇಕು. Acknowledging every good thing which is in you in Jesus Christ. ನೀನು ಯೇಸು ಕ್ರಿಸ್ತನಲ್ಲಿರುವಂತಹ ಎಲ್ಲಾ ಒಳ್ಳೆಯ ವಿಷಯಗಳನ್ನು ಗುರುತಿಸುವುದು, ಅದು ನಿನ್ನನ್ನು ಪ್ರತ್ಯಕ್ಷಿಸಲ್ಪಡುವಂತೆ ಎಫೆಕ್ಟ್ ಆಗಿ ಮಾಡುತ್ತದೆ. Now we are in Christ. ನಾವೀಗ ಕ್ರಿಸ್ತನಲ್ಲಿದ್ದೇವೆ. We must know what we have in us. ನಾವು ನಮಗೇನಿದೋ, ನಮ್ಮಲ್ಲಿ ಏನಿದೋ ನಾವು ತಿಳ್ಕೋಬೇಕಾಗಿದೆ. Hallelujah. ಹಲ್ಲೆಲೂಯಾ. According to Acts 2nd chapter 38th verse, ಅಪೊಸ್ತಲ ಕೃತ್ಯಗಳು 2ನೇ ಅಧ್ಯಾಯ 38ನೇ ವಚನ ಪ್ರಕಾರ we have Father Holy Ghost in us. ನಮ್ಮಲ್ಲಿ ಪವಿತ್ರ ಆತ್ಮ ದೇವರಿದ್ದಾರೆ. Amen. ಆಮೆನ್. We are not alone. ನಾವು ಒಬ್ಬಂಟಿಗಳಾಗಿಲ್ಲ. Our Father, our Creator, Holy Ghost is in us. ಪರಲೋಕ ತಂದೆ, ಸೃಷ್ಟಿಕರ್ತನು ನಮ್ಮಲ್ಲಿದ್ದಾರೆ. Amen. ಆಮೆನ್. 2 Corinthians 5th chapter 21st verse says, 2 ಕೊರಿಂಥಿ 5:21 ಹೇಳುತ್ತದೆ, we are righteousness of God. ನಾವು ಯೇಸು ಕ್ರಿಸ್ತನ ನೀತಿ, ದೇವರ ನೀತಿಯಾಗಿದ್ದೇವೆ. Jesus Christ became a sin for us and given his righteousness to ಯೇಸು us. ನಮ್ಮ ಸ್ಥಾನದಲ್ಲಿ ಪಾಪವನ್ನು ತೆಗೆದುಕೊಂಡು ಆತನ ನೀತಿ ನಮಗೆ ಕೊಟ್ಟರು. 1 Peter 2:24 says, ಮೊದಲನೇ ಪೇತ್ರನ 2:24 ಹೇಳುತ್ತದೆ, we were healed. ನಾವು ಗುಣ ಹೊಂದಿದ್ದೇವೆ. We were healed means we are healthy. ನಾವು ಗುಣ ಹೊಂದಿದ್ದೀವಿ ಅಂದ್ರೆ ನಾವು ಆರೋಗ್ಯವಂತರು. Amen. ಆಮೆನ್. Health is ours, is in us. ಆರೋಗ್ಯವು ನಮ್ಮದು, ನಮ್ಮೊಳಗಿದೆ. Romans 5th chapter 5th verse says, ರೋಮ 5:5 ಹೇಳುತ್ತದೆ, love of God poured in our hearts by the Holy Ghost. ಪವಿತ್ರಾತ್ಮ ದೇವರಿಂದ ದೇವರ ಪ್ರೀತಿ ನಮ್ಮಲ್ಲಿ ಸುರಿಸಲ್ಪಟ್ಟಿದೆ. We have love. ನಮಗೆ ಪ್ರೀತಿ ಇದೆ. 1 Timothy 1:7 says, ಮೊದಲನೇ ತಿಮೋತಿ
1:7 says, ಫಸ್ಟ್ ತಿಮೋತಿ ಮೊದಲನೇ ತಿಮೋತಿ 1:7 ಹೇಳುತ್ತದೆ, God has not given the spirit of fear, given the spirit of power, love, sound mind. ನಮಗೆ ದೇವರು ಭಯಪಡುವಂತ ಹೇಳಿತನ ಆತ್ಮನ್ನು ಕೊಳ್ಳಿಲ್ಲ, ಆದ್ರೆ ಪ್ರೀತಿ, ಶಕ್ತಿ, ಇಂದ್ರಿಯ ನಿಗ್ರಹ ಉಳ್ಳುವಂತ, ಶಿಕ್ಷಣ ಉಳ್ಳುವಂತ ಮನಸ್ಸನ್ನು ಕೊಟ್ಟಿದ್ದಾರೆ. We have a courage. ನಮ್ಗೆ ಧೈರ್ಯ ಉಂಟು. These all we have. We must know what we have. ನಮಗೆಲ್ಲ ನಮ್ಗೆ ಏನಿದೆ ನಾವು ತಿಳ್ಕೋಬೇಕಾಗಿದೆ ಮೊದಲು. So we have to learn about this and walk in it. ಇವೆಲ್ಲ ತಿಳ್ಕೊಂಡು ಅದನ್ನು ಅಧ್ಯಯನ ಮಾಡ್ಕೊಂಡು ಅದರಲ್ಲಿ ನಡೀಬೇಕು. If you don't learn, you don't have epignosis. ನೀನು ಇವೇನು ಕಲಿಯಲಿಲ್ಲ ಅಂದ್ರೆ ನಿನಗೆ ತಿಳುವಳಿಕೆ ಜ್ಞಾನವಿಲ್ಲ, ತಿಳುವಳಿಕೆ ಪ್ರಕಟಣೆ ಇಲ್ಲ. ಒಂದು ಸಂಡೇ ಡ್ಯೂಟಿ ಮಾಡಿದ್ರೆ ಎಷ್ಟು ಹಣ ಬರ್ತದೆ ಅಂತ ಗೊತ್ತಿದೆ. ಒಂದು ಸಂಡೇ ಡ್ಯೂಟಿ ಮಾಡಿದ್ರೆ, ಒಂದು ಹಾಲಿಡೇ ಮಾಡಿದ್ರೆ ಎಷ್ಟು ಹಣ ಬರ್ತದೆ ಅಂತ ಗೊತ್ತಿದೆ. But you don't know when you put in practice these words how much you will be benefited. ಆದ್ರೆ ಒಂದು ದಿನಕ್ಕೆ ಹಾಲಿಡೇಗೆ ಎಕ್ಸ್ಟ್ರಾ ಡ್ಯೂಟಿ ಮಾಡಿದ್ರೆ ಎಷ್ಟು ದುಡ್ಡು ಬರ್ತದೋ ಗೊತ್ತಿದೆ. ಆದ್ರೆ ಈ ಎಪಿಗ್ನೋಸಿಸ್ ತಿಳುವಳಿಕೆ ವಾಕ್ಯವನ್ನು ಹಿಂಬಾಲಿಸಿದ್ರೆ ಎಷ್ಟು ಲಾಭ ಬರ್ತದೋ ಗೊತ್ತಿಲ್ಲ. Hallelujah. If you have epignosis, ನಿನಗೆ ಎಪಿಗ್ನೋಸಿಸ್ ಉನ್ನತ ಮಟ್ಟದ what ತಿಳುವಳಿಕೆ you have in you, that you put in practice. ಅದರಲ್ಲಿ ಇರುವಂತದನ್ನು ನೀನು ಅದರಲ್ಲಿ ಕಾರ್ಯರೂಪದಲ್ಲಿ ಇಡ್ತೀಯಾ. And also we must know who we are in Christ. ಮತ್ತೆ ನಾವು ಯೇಸು ಕ್ರಿಸ್ತನಲ್ಲಿ ಏನಾಗಿದೆಯೋ ತಿಳ್ಕೋಬೇಕು. We must know, we must acknowledge. ನಾವು ತಿಳ್ಕೊಳ್ಳಬೇಕು, ಗುರುತಿಸಬೇಕು. 1 Peter 1:23 said, ಮೊದಲನೇ ಪೇತ್ರನು 1:23 ಹೇಳುತ್ತದೆ, we are born by the incorruptible seed of the word of God. ನಾವು ನಾಶವಾದದೇ ಇರುವಂತ ಅಕ್ಷಯ ಬೀಜದಿಂದ ಹುಟ್ಟಿದ್ದೇವೆ. We are not born of our parents. ನಾವು ತಂದೆ ತಾಯಿಗಳ ಕ್ಷಯ ಜೀವನದಿಂದ ಹುಟ್ಟಿಲ್ಲ. That life gone. ಆ ಕ್ಷಯವಾದ ತಂದೆ ತಾಯಿಗಳ ಜೀವ ಹೋಗಿದೆ. That man gone. ಆ ವ್ಯಕ್ತಿ ಬಿಟ್ಟು ಹೋಗಿದ್ದಾನೆ ನಮ್ಮನ್ನು. When you believe Jesus is God and confess Jesus is Lord of your life, I tell you that man gone. ನೀನು ಯೇಸು ಕ್ರಿಸ್ತನು ನನ್ನ ಜೀವನಕ್ಕೆ ಒಡೆಯನಂತ, ಆತನ ದೇವರಂತ ನೀನು ಅರಿಕೆ ಮಾಡಿದ ಕೂಡಲೇ ಹಳೆ ಮನುಷ್ಯನು ಹೋದನು. You are new creature. ನೀನು ನೂತನ ಒಂದು ಸೃಷ್ಟಿ ಪ್ರಾಣಿ ಆಗಿದೆಯಾ. You are different kind of man. ನೀನು ಮನುಷ್ಯನ ತರ ಇರುವಂತ ಜೀವ ನಿನಗಲ್ಲ, ನೀನು ಪ್ರತ್ಯೇಕ ಜೀವಿ. Different from everyone. ಎಲ್ಲರಿಗಿಂತ ನೀನು ಬೇರೆ ಆಗಿರುವಂತ ವ್ಯಕ್ತಿ ಆಗಿರ್ತಿ. You must know who you are. ನೀನು ಯಾರೋ ನೀನು ತಿಳ್ಕೊಳ್ಬೇಕು. Otherwise you live ordinary life. ಇಲ್ಲದಿದ್ರೆ ನೀನು ಸಾಧಾರಣ ಎಲ್ಲರ ಹಾಗೆ ಜೀವಿಸ್ತೀಯ. Everybody how live, you too also live like that. ಎಲ್ಲರೂ ಹೇಗೆ ಜೀವಿಸ್ತಾರೋ ಹಾಗೆ ನೀನು ಜೀವಿಸ್ತೀಯ. Everybody die, you die it like that. ಎಲ್ಲರೂ ಸತ್ತೋಗ್ತಾರೆ, ಹಂಗೆ ಸತ್ತೋಗ್ತೀನಿ. Everybody failure, you too also fail. ಎಲ್ಲರೂ ಸೋತೋಗ್ತಾರೆ, ನೀನು ಸೋತೋಗ್ತೀಯ. But you are not like everybody. ಆದ್ರೆ ವಾಕ್ಯ ಹೇಳ್ತದೆ ನೀನು ಎಲ್ಲರ ಹಾಗೆ ಅಲ್ಲ. You are different. ನೀನು ಬೇರೆ ವಿಭಿನ್ನವಾಗಿದೆ. You are born of God. ನೀನು ದೇವರಿಂದ ಹುಟ್ಟಿದೀಯಾ. 1 John 3rd chapter 2nd verse says, ಮೊದಲ ಯೋಹಾನ 3:2 ಹೇಳುತ್ತದೆ, we are the sons of God, Bible says. ನಾವು ದೇವಕುಮಾರರು ಎಂದು ವಾಕ್ಯ ಹೇಳುತ್ತದೆ. Hallelujah. ಹಲ್ಲೆಲೂಯಾ. We are sons of God. ನಾವು ದೇವಕುಮಾರರು. God himself came as a son of God ದೇವರೇ ದೇವಕುಮಾರನಾಗಿ ಬಂದಿದ್ದಾನೆ. and made us sons of God. ಆತನು ನಮ್ಮನ್ನು ಆತನ ಕುಮಾರರಾಗಿ ಮಾಡಿಬಿಟ್ಟನು. How Jesus lived in this earth, we too also can live. ಹೇಗೆ ಯೇಸು ಈ ಭೂಮಿ ಮೇಲೆ ಜೀವಿಸಿದಾನೋ ಹಾಗೆ ನಾವು ಕೂಡ ಜೀವಿಸಬಹುದು. Made us exactly like Jesus. ಯೇಸುವಿನ ಹಾಗೆ ನಮ್ಮನ್ನು ಖಚಿತವಾಗಿ ಹಾಗೆಯೇ ಮಾಡಿದ್ದಾನೆ. We are having the same spirit of Jesus inside of ಯೇಸುವಿನಲ್ಲಿ us. ಇರುವಂತಹ ಆತ್ಮನೇ ನಮ್ಮಲ್ಲಿದ್ದಾನೆ. We are sons of God. ನಾವು ದೇವಕುಮಾರರು. Amen. ಆಮೆನ್. I tell you, nothing less than that don't live. ನೀವು ಆ ಒಂದು ಯೇಸುವಿನ ಆಗಿರುವಂತ ಜೀವ ಇರುವುದರಿಂದ ಅದಕ್ಕಿಂತ ಕಡಿಮೆ ಆಗಿರುವಂತ ಜೀವನ ಜೀವಿಸಬಾರದು. Nothing less than that don't accept. ಬೇರೆ ಕಡಿಮೆ ಆಗಿರುವಂತ ವಿಷಯಗಳನ್ನು ಸ್ವೀಕಾರ ಮಾಡಬೇಡ. Amen. How much health you experience according to the acknowledgement of what is in you. ನಿನ್ನಲ್ಲಿರುವಂತ ವಿಷಯಗಳು ನೀನು ಎಷ್ಟು ಅರ್ಥ ಮಾಡಿಕೊಂಡು ಗುರುತಿಸ್ತೀಯೋ ಅಷ್ಟು ನಿನ್ನ ಜೀವನದಲ್ಲಿ ಆರೋಗ್ಯ ಪ್ರತ್ಯಕ್ಷವಾಗುತ್ತದೆ. Hallelujah. ಹಲ್ಲೆಲೂಯಾ. How much you acknowledge what is in you, that much health you can practice. ಎಷ್ಟು ವಿಷಯಗಳು ದೇವರು ನಿನಗೆ ಕೊಟ್ಟಿದ್ದಾನೆ, ಎಷ್ಟು ನೀನು ಅರ್ಥ ಮಾಡಿಕೊಂಡು ಗ್ರಹಿಸ್ತೀಯೋ ಅದನ್ನು ಆ ರೀತಿಯಲ್ಲಿ ಮುಂದೆ ಹೋಗ್ತೀಯೋ, ಜೀವನದಲ್ಲಿ ಆ ರೀತಿಯಲ್ಲಿ ಗುರುತಿಸಿರುವಂತ ವಿಷಯಗಳು ಮಾಡ್ಕೊಂತ ಹೋಗ್ತೀಯೋ ಅಷ್ಟು ಆರೋಗ್ಯವು ನಿನ್ನಲ್ಲಿ ಪ್ರತ್ಯಕ್ಷವಾಗುತ್ತದೆ. That is epignosis. ಇದೇ ಎಪಿಗ್ನೋಸಿಸ್ ತಿಳುವಳಿಕೆ. Amen. ಆಮೆನ್. Isaiah 53rd chapter 1st verse says, ಯೆಶಾಯ 53:1 ಹೇಳುತ್ತದೆ, here prophet Isaiah said, who has believed our report? ಈ ಯೆಶಾಯ ಪ್ರವಾದಿ ಹೇಳ್ತಾ ಇದ್ದಾನೆ, ಯಾರು ನಮ್ಮ ಸಮಾಚಾರವನ್ನು ನಂಬುತ್ತಾರೆ?
Those who are having epignosis, they believe. ಯಾರಿಗೆ ಉನ್ನತ ಮಟ್ಟದ ತಿಳುವಳಿಕೆ ಇರ್ತದೋ ಅವರ ಸಮಾಚಾರವನ್ನು ನಂಬುತ್ತಾರೆ. This is not talk about human knowledge. ಇದು ಮನುಷ್ಯರ ತಿಳುವಳಿಕೆ ಬಗ್ಗೆ ಹೇಳ್ತಾ ಇಲ್ಲ. This is talk about higher knowledge. ಇದು ಉನ್ನತ ಮಟ್ಟದ ತಿಳುವಳಿಕೆ ಬಗ್ಗೆ ಹೇಳ್ತಾ ಇದ್ದಾರೆ. This knowledge should be added to you. ಈ ಒಂದು ತಿಳುವಳಿಕೆ ನಿನ್ನಲ್ಲಿ ಕೂಡ ಸೇರಬೇಕು. Amen. ಆಮೆನ್. I tell you, who told you that you are sick? ಯಾರು ನೀನು ರೋಗಿ ಅಂತ ಹೇಳಿದ್ದಾರೆ? Who told you? ಡಾಕ್ಟರ್. God asked Adam. ದೇವರು ಆದಾಮನ್ನು ಕೇಳಿದರು. Who told you that you are naked? ಯಾರು ಹೇಳಿದಾರಪ್ಪ ನೀನು ಬೆತ್ತಲೆಯಾಗಿದೆ ಎಂದು? ಅದನ್ನ ಬಟ್ಟೆ ಬಿಚ್ಚಿ ಬಂದಿದ್ದಾನ? ಅದರ ಬಟ್ಟೆ ಬಿಚ್ಚಿ ಬಂದಿದ್ದಾನೆ. He never wore clothes. It was the same only. ಅದೇ ಬಟ್ಟೆಗಳೇ ಇತ್ತು. But God told, who told you that you are naked? ಯಾರು ಹೇಳಿದ್ದಾರೆ ನೀನು ಬೆತ್ತಲೆಯಾಗಿದೆ ಎಂದು? When you are born again, ನೀನು ತಿರುಗಿ ಜನ್ಮಿಸುವಾಗ who told you that you are sick? ಯಾರು ನಿನಗೆ ಹೇಳಿದ್ದಾರೆ ನೀನು ರೋಗಿ ಎಂದು? Hallelujah. ಹಲ್ಲೆಲೂಯಾ. Your symptoms said, your body symptoms. ನಿನ್ನ ಒಂದು ಅನಿಸಿಕೆಗಳು ಹೇಳಿದೆ ನೀನು ರೋಗಿ ಎಂದು. According to the body symptoms, if you go to doctor, they will say that you are sick. ಈ ಶರೀರ ಒಂದು ಅನಿಸಿಕೆಗಳಿಂದ ನೀನು ಡಾಕ್ಟರ್ ಹತ್ರ ಹೋಗುವಾಗ ಡಾಕ್ಟರ್ ನೀನು But ರೋಗಿಯಾಗಿದೆ. when you are firm in the word of God, ಆದ್ರೆ ನೀನು ವಾಕ್ಯದಲ್ಲಿ ನೀನು ಖಚಿತಪಡಿಸಿಕೊಂಡು ಫೋಮ್ when you have this is spiritual knowledge, epignosis knowledge, ಈ ಒಂದು ಎಪಿಗ್ನೋಸಿಸ್ ತಿಳುವಳಿಕೆಯನ್ನು ನೀನು ಪಡೆದುಕೊಂಡಿರುವಾಗ you will acknowledge what is a good thing in you. ನಿನ್ನಲ್ಲಿರುವಂತಹ ಒಳ್ಳೆ ವಿಷಯವು ಆರೋಗ್ಯವು ಏನಂತ ನಿಮಗೆ ಗೊತ್ತಾಗುತ್ತದೆ. Hallelujah. ಹಲ್ಲೆಲೂಯಾ. You don't compromise with anything. ಯಾವ ವಿಷಯಗಳು ಕೂಡ ನೀನು ಕಾಂಪ್ರಮೈಸ್ ಆಗುವುದಿಲ್ಲ. You will get it. You will walk in it. ನೀನು ಪಡೆದುಕೊಳ್ತೀಯ, ಅದರಲ್ಲೇ ನಡೆಯುತ್ತೀಯ. Amen. ಆಮೆನ್. Hallelujah. ಹಲ್ಲೆಲೂಯಾ. That knowledge should be added to your life. ನಿನ್ನ ಜೀವನದಲ್ಲಿ ಈ ಉನ್ನತ ಮಟ್ಟದ ತಿಳುವಳಿಕೆ ಸೇರಬೇಕಾಗಿದೆ. Proverbs 4 chapter 23rd verse said, ಜ್ಞಾನೋಕ್ತಿಗಳು 4:23 ಹೇಳುತ್ತದೆ, God your heart, out of you issue of life. ನಿನ್ನ ಹೃದಯವನ್ನು ಬಹು ಜಾಗೃತಿಯಾಗಿ ಕಾಪಾಡಿಕೊಳ್ಳ, ಹೃದಯದಿಂದ ಜೀವ ಜಲ ಧಾರಗಳು ಪ್ರವಹಿಸುತ್ತದೆ. You have to guard our spirit man. ನಾವು ನಮ್ಮ ಆತ್ಮ ಮನುಷ್ಯನ ನಾವು ಕಾಯಬೇಕು. ಈ ಆತ್ಮ ಮನುಷ್ಯನು ಹೊಸದಾಗಿದ್ದಾನೆ, ಅದನ್ನು ಮತ್ತೆ ಹೊಲಸು ಮಾಡಿಕೊಳ್ಳಬೇಡ. ಹೊಸದಾಗಿರುವಂತ ಮನುಷ್ಯನನ್ನು ಹೊಲಸು ಮಾಡಿಕೊಳ್ಳಾರ್ದಂಗ ಕಾಯುವುದು ನಮ್ಮ ಬಾಧ್ಯತೆ. You guard your spirit man. ನಿನ್ನ ಆತ್ಮ ಮನುಷ್ಯನ ನೀನು ಕಾಯಬೇಕು. Now you are not old man. ನೀನು ಹಳೆ ಮನುಷ್ಯನಲ್ಲ ಈಗ. Guard your spirit man. ನಿನ್ನ ಹೊಸ ಆತ್ಮ ಮನುಷ್ಯನ ನೀನು ಕಾಪಾಡಿಕೋ. Why? Because out of you come issues of life. ಯಾಕಂದ್ರೆ ನಿನ್ನ ಆತ್ಮದಿಂದಲೇ ಜೀವ ಜಲ ನದಿಗಳು ಪ್ರವಹಿಸುತ್ತವೆ. That spirit man, what you received from there, issues of life flow. ನೀನು ಯಾವ ಆತ್ಮ ಮನುಷ್ಯನ ಪಡೆದುಕೊಂಡಿದೆಯೋ ಆ ಆತ್ಮದಿಂದ ಜೀವ ಜಲ ನದಿಗಳು ಹರಡುತ್ತವೆ. That's what Jesus said, out of your belly living water ಅದಕ್ಕಾಗಿ flows. ಯೇಸು ಹೇಳಿದ್ದಾನೆ, ನಿಮ್ಮ ಹೊಟ್ಟೆಗಳಿಂದ ಜೀವ ಜಲ ನದಿಗಳು ಹರಡುತ್ತವೆ ಎಂದು. ಹೊಟ್ಟೆ ಅಂದ್ರೆ ಈ ಹೊಟ್ಟೆ ಅಲ್ಲ. ಹೊಟ್ಟೆ ಅಂದ್ರೆ ಕಾಣಿಸುವಂತ ಶಾರೀರಿಕ ಹೊಟ್ಟೆ ಅಲ್ಲ, Spirit man. ಆತ್ಮ ಮನುಷ್ಯನು. Hallelujah. ಹಲ್ಲೆಲೂಯಾ. Out of your spirit man living water flows. ನಿನ್ನ ಜೀವ ಉಳ್ಳುವಂತ ಆತ್ಮದಿಂದ, ಆತ್ಮ ಮನುಷ್ಯನಿಂದ ಜೀವ ಉಳ್ಳುವಂತ ನದಿಗಳು That's what ಹರಡುತ್ತವೆ. in Proverbs, guard your heart, guard your spirit man. ಅದಕ್ಕಾಗಿ ಇಲ್ಲಿ ಹೇಳ್ತಾ ಇದ್ದಾರೆ, ನಿನ್ನ ಆತ್ಮ ಮನುಷ್ಯನು ಜಾಗೃತಿಯಾಗಿ ಕಾಪಾಡಿಕೋ. Amen. ಆಮೆನ್. Hallelujah. ಹಲ್ಲೆಲೂಯಾ. Don't defile yourself, your life. ನಿನ್ನ ಜೀವನ Worldly things. ನೀನು ಲೋಕದ ವಿಷಯಗಳಿಂದ ನಿನ್ನ ಅಪರಿಶುದ್ಧ ಅಪವಿತ್ರ ಮಾಡ್ಕೋಬೇಡ. We must have epignosis. ನಿನಗೆ ಎಪಿಗ್ನೋಸಿಸ್ ತಿಳುವಳಿಕೆ ಇದೆ. Hallelujah. ಹಲ್ಲೆಲೂಯಾ. You must walk in it. ನೀನು ಅದರಲ್ಲಿ ನಡೀಬೇಕು. You must search the word of God and walk in it. ದೇವರ ವಾಕ್ಯವು ಹುಡುಕಿ ಅದರಲ್ಲಿ ನಡೀಬೇಕು. Many believers, I tell you, they are not searching what is there inside of them. They are not walking in it. ಅನೇಕ ವಿಶ್ವಾಸಿಗಳು ಅವರಲ್ಲಿ ಏನಿದೋ ಹುಡುಕುವುದಿಲ್ಲ, ಆ ಪ್ರಕಾರವಾಗಿ ಜೀವಿಸುವುದಿಲ್ಲ. They say, oh, I'm a believer. ಅವ್ರು ಹೇಳ್ತಾರೆ, ನಾನು ಬಹಳ ವಿಶ್ವಾಸ ಆಗಿದ್ದೀನಿ ಎಂದು. They will say, take guitar and sing song. I'm a believer, I'm a believer. What you are believing? ಗಿಟಾರ್ ತೆಗೆದುಕೊಂಡು ಆಡ್ತಾ ಇರ್ತಾರೆ, ಬಿಲೀವ್ ಅಂತ. ಏನು They will jump and dance. ಅವ್ರು ಎಗರ ಡ್ಯಾನ್ಸ್ ಮಾಡ್ತಾರೆ. I tell you, you must have epignosis. ನಮಗೆ ಎಪಿಗ್ನೋಸಿಸ್ ತಿಳುವಳಿಕೆ ಬೇಕಾಗಿದೆ. Hallelujah. ಹಲ್ಲೆಲೂಯಾ. We must guard our spirit man. ನಮ್ಮ ಆತ್ಮ ಮನುಷ್ಯನ ನಾವು ಬಹು ಜಾಗೃತಿಯಾಗಿ ಕಾಪಾಡಿಕೊಳ್ಳಬೇಕು. Out of our spirit man, issues of life. ಆತ್ಮ ಮನುಷ್ಯನಿಂದ ಜೀವ ಧಾರಗಳು ಪ್ರವಹಿಸುತ್ತದೆ. Don't let any negative thought come in. ಯಾವುದೇ ನಕಾರ ಆತ್ಮವನ್ನು ನೀನು ಅನುಮತಿಸಬೇಡ. Don't allow any negative thought. ಯಾವುದೇ ನಕಾರ ಆತ್ಮವನ್ನು ನೀನು
ಸ್ವೀಕಾರ ಮಾಡಬೇಡ. Hallelujah. Hallelujah. Don't allow any thought of money, greed of money. ಹಣದ ಆಶೆಯನ್ನು ನೀನು ಅನುಮತಿ ಮಾಡಬೇಡ. Don't allow any fornicated thoughts. ಯಾವುದೇ ವ್ಯಭಿಚಾರದ ಆಲೋಚನೆಗಳಲ್ಲಿ ವ್ಯಭಿಚಾರ ಜಾರತ್ವದ ಆಲೋಚನೆಗಳು ನೀನು Don't ಅನುಮತಿಸಬೇಡ. allow any hated thoughts. ಆ ದೇಶದ ಆಲೋಚನೆಗಳು ನೀನು ಅನುಮತಿಸಬೇಡ. Don't allow any jealousy thoughts. ಅಸೂಯ ಆತ್ಮವನ್ನು ನೀನು ಆಲೋಚನೆಗಳನ್ನು ಅನುಮತಿಸಬೇಡ. Bible says negative thoughts, if we come in, you are responsible for that. ಏನಾದ್ರೂ ನಕಾರ ಆಲೋಚನೆಗಳು ಬರ್ತಾ ಇದ್ರೆ ಅದಕ್ಕೆ ನಾವೇ ಬಾಧ್ಯರು ಅದನ್ನು ತಿರಸ್ಕರಿಸುವಂತೆ. It will come, those thoughts will come to everybody. ಪ್ರತಿಯೊಬ್ಬರಿಗೆ ಅಂತ ಆಲೋಚನೆಗಳು ಬರುತ್ತವೆ. Hallelujah. Sometimes I used to rebuke, even when I'm worshiping, kneel down. If thoughts comes, I rebuke those thoughts. I say, get out. ಆಲೋಚನೆಗಳು ಇಲ್ಲಿ ಬಂದಿರುವಾಗ ಪ್ರಾರ್ಥಿಸ್ತಾ ಇರುವಾಗ ಅದನ್ನು ಬೆದರಿಸಿದ್ದಾರೆ ಪಾಸ್ಟ್ರು. I cut off that powers. I cut off that thoughts. ಆ ಆಲೋಚನೆಗಳನ್ನು ಕಟ್ ಆಫ್ ಮಾಡಿದ್ದಾರೆ. Amen. ಆಮೆನ್. Amen. ಆಮೆನ್. Whenever I step it out, sometimes I say, get out, get out. ಕೆಲವು ಸತಿ ಮನೆಯಲ್ಲಿ ಊರಿನಿಂದ ಬಂದಾಗ ಹೆಜ್ಜೆ ಇಡುವಾಗ ಆ ಪರಿಸ್ಥಿತಿ ಆ ವಾತಾವರಣ ನೋಡಿರುವಾಗ ಕೆಟ್ಟ ಆತ್ಮ ಗೆಟ್ ಔಟ್ ಅಂತ ಹೇಳ್ತಾ I ಇರ್ತಾರೆ. know something wrong with ಅಲ್ಲಿ taking place. ತಪ್ಪಾಗಿರುವಂತ ವಿಷಯಗಳು ನಡೆಸಲ್ಪಟ್ಟಿದೆ ಅಂತ ಅರ್ಥ I say, ಆಗ್ತದೆ. get out, get ಅವಾಗ out. ಗೆಟ್ ಔಟ್ ಅಂತ ಹೇಳ್ತಾ ಇರ್ತಾರೆ. Amen. ಆಮೆನ್. If I go to lodge, ಒಂದು ಲಾಡ್ಜ್ಗೆ ನಾವು ಯಾವಾಗ ನಾವು ಊರುಗಳಿಗೆ ಹೋಗುವಾಗ ಇದ್ರೆ when I stepped in, first I sanctify that place. ಮೊದಲನೇದಾಗಿ ಆ ಕೋಣೆಯಲ್ಲಿ ಹೆಜ್ಜೆ ಇಡುವಾಗ ಆ ಲಾಡ್ಜ್ ನಲ್ಲಿ ಅದನ್ನು ಪ್ರತಿಷ್ಠೆ ಮಾಡ್ತೇವೆ. I sanctify that bed also. ಆ ಬೆಡ್ಗಳನ್ನು ಕೂಡ Before I ಪ್ರತಿಷ್ಠೆ sleep. ಮಾಡಿ ಮಲ್ಕೊಳ್ಳುವುದಕ್ಕೆ ಮುಂಚೆ ಪ್ರತಿಷ್ಠೆ ಮಾಡಿ That may be ಮಲ್ಕೊಳ್ಳಿ. more luxurious also. That may be 5-star hotel also. 5-star ಹೋಟೆಲ್ ಆದ್ರೂ ಕೂಡ ಹಾಗೆಯೇ ನಾವು ಪ್ರತಿಷ್ಠೆ ಮಾಡ್ತೇವೆ. Hallelujah. Hallelujah. Not only I am praying for food, I pray where I sleep. ಎಲ್ಲಿ ಊಟ ಮಾಡ್ಬೇಕು, ಏನು ಊಟ ಮಾಡ್ಬೇಕು ಅಲ್ಲ, ಎಲ್ಲಿ ಮಲ್ಕೊಳ್ಳುವುದಕ್ಕೆ ಕೂಡ ಪ್ರಾರ್ಥಿಸ್ತಾರೆ. Amen. We have to guard ourselves. ನಮ್ಮನ್ನು ನಾವು ಕಾಪಾಡಿಕೊಳ್ಳಬೇಕು. If you have epignosis, you go for that. ನಿನಗೆ ಎಪಿಗ್ನೋಸಿಸ್ ತಿಳುವಳಿಕೆ ಇದ್ರೆ ನೀನು ನಿನ್ನನ್ನು ಕಾಪಾಡಿಕೊಳ್ತಾ ಹೋಗ್ತೀಯಾ. Otherwise, just you jump in the bed and you sleep. ಇಲ್ಲದಿದ್ರೆ ನೀನು ಏರಿ ಮಂಚದ ಮೇಲೆ ಹಬ್ಬ ಎಷ್ಟು ಚೆನ್ನಾಗಿಂತ ಮಲ್ಕೊಳ್ತೀಯ. By morning, you will come to know that what happened. ಮುಂಜಾನೆಗೆ ಗೊತ್ತಾಗುತ್ತದೆ ಏನಾಗಿದ್ದು ಅಂತ ನಿದ್ಯದಲ್ಲಿ. Are you with me? What I am saying? ನಾನು ಹೇಳುವುದು ಕೇಳ್ತಾ ಇದ್ದೀರಾ? You must guard your heart. ನಿನ್ನ ಹೃದಯವನ್ನು ನೀನು ಕಾಪಾಡಿಕೊಳ್ಳಬೇಕು. You should not allow negative thoughts. ನೀವು ನಕಾರವಾಗಿರುವಂತಹ ಆಲೋಚನೆಗಳನ್ನು ಸ್ವೀಕಾರ Don't ಮಾಡಬೇಕು. let any fear come in. ಯಾವುದೇ ಭಯವು ನಿನ್ನಲ್ಲಿ ಬರದಂತೆ ನೀವು ಕಾಪಾಡಿಕೊಳ್ಳಬೇಕು. You have to guard your heart. ನಿನ್ನ ಹೃದಯವನ್ನು ಕಾಪಾಡಿಕೊಳ್ಳಬೇಕು. Life you enjoy is inside of your heart. ಆನಂದಿಸುವಂತ ಆನಂದ ಜೀವನ ನಿನ್ನ ಒಳಗನೆ ಇದೆ. World is filled with fear. ಲೋಕವೆಲ್ಲ ಕೂಡ ಭಯದಿಂದ ತುಂಬಿಸಲ್ಪಟ್ಟಿದೆ. You refuse to fear. ನೀನು ಭಯಪಡುವುದಕ್ಕೆ ತಿರಸ್ಕಾರ ಮಾಡಬೇಕು. Amen. ಆಮೆನ್. You are all right, but suddenly fear grips. ನೀನು ಚೆನ್ನಾಗಿರ್ತಿ, ಅಕಸ್ಮಾತ್ ಆಗಿ ಭಯವು ಆವರಿಸ್ತದೆ. Don't fear. ಭಯಪಡಬೇಡ. Refuse to fear. ಆ ಭಯಪಡುವಂತ ವಿಷಯಗಳನ್ನು ತಿರಸ್ಕರಿಸು. Negative thoughts comes, you resist. ಕೆಟ್ಟ ಒಂದು ನಕಾರ ಆಲೋಚನೆಗಳು ಬರುವಾಗ ಅದನ್ನು ತಿರಸ್ಕರಿಸು. You got to live above fear. ನೀನು ಭಯದಕ್ಕಂದ್ರೆ ಮೇಲಾಗಿ ಉನ್ನತವಾಗಿ ಜೀವಿಸಬೇಕು. Amen. You got to live above fear. ಭಯ ವಾತಾವರಣಕ್ಕಿಂತ ಉನ್ನತ ಮಟ್ಟ ಜೀವನದಲ್ಲಿ ನೀನು ಜೀವಿಸಬೇಕು. You got to live above this worldly standard. ಈ ಲೋಕದ ಮಟ್ಟಕ್ಕಿಂತ ಉನ್ನತ ಮಟ್ಟದಲ್ಲಿ ನೀನು ಜೀವಿಸಬೇಕು. Hallelujah. ಹಲ್ಲೆಲೂಯಾ. Your talk must be above this worldly ಈ standard. ಲೋಕದ ಮಾತುಗಳಕ್ಕಿಂತ ನಿನ್ನ ಮಾತುಗಳು ಉನ್ನತ ಮಟ್ಟ ಮಾತುಗಳಾಗಿರಬೇಕು. You must have divine knowledge. ನಿನಗೆ ದೈವಿಕವಾಗಿರುವಂತಹ ತಿಳುವಳಿಕೆ ಬೇಕು. Knowing the true knowledge is the sixth dimension. ಸತ್ಯವಾದ ತಿಳುವಳಿಕೆಯನ್ನು ತಿಳಿದುಕೊಳ್ಳುವುದೇ ಅದು 6ನೇ ಕೋಣವಾಗಿದೆ. Amen. You don't know what is true knowledge, what is knowledge. ನಿನಗೆ ಏನ್ ತಿಳುವಳಿಕೆ ಅಂದ್ರೆ, ಸತ್ಯವಾದ ತಿಳುವಳಿಕೆ ಅಂದ್ರೆ ಏನೋ ಗೊತ್ತಾಗ್ತಾ ಇಲ್ಲ. True knowledge is an epignosis. ಸತ್ಯವಾದ ತಿಳುವಳಿಕೆ ಎಪಿಗ್ನೋಸಿಸ್ ಆಗಿದೆ. John 3rd chapter 11th verse, Jesus said, ಯೋಹಾನ ಸುವಾರ್ತೆ 3ನೇ ಅಧ್ಯಾಯ 11ನೇ ವಚನದಲ್ಲಿ ಯೇಸು ಹೇಳ್ತಾರೆ, we speak what we do know. ನಮಗೂ ಏನು ಗೊತ್ತಿದ್ದೋ ಅದನ್ನೇ ನಾವು ಮಾತನಾಡ್ತೇವೆ ಅಂತ ಹೇಳ್ತಾ ಇದ್ದಾರೆ. Hallelujah. ಹಲ್ಲೆಲೂಯಾ. What we know we must speak. ನಮಗೂ ಏನು ಗೊತ್ತಿದ್ದೋ ಅದನ್ನು ಮಾತನಾಡಬೇಕು. ಸುಮ್ಗೆ ಹೇಳ್ತಾನಪ್ಪ, ಬಯಸುನ ಬಾಸುನಿಗೆ ಅಂತ ಗುಣ ಆಯ್ತಂತ, ಗುಣ ಆದ್ರೆ ಆಗಲಿ ಬಿಟ್ಟು ನನಗೆ ಟ್ಯಾಬ್ಲೆಟ್ ಇದೆ. ನಾಟ್ ಲೈಕ್ ದಟ್. ಆ ರೀತಿಯಲ್ಲೆಲ್ಲ. Hallelujah.
Here Jesus said, I know what I talk. ಇಲ್ಲಿ ಯೇಸು ಹೇಳ್ತಾ ಇದ್ದಾರೆ ನನಗೆ ಗೊತ್ತಿದೆ ನಾನು ಏನು ಮಾತನಾಡ್ತಾ ಇದ್ದೀನಿ ಎಂದು. Because Jesus said, I am the truth. ಯಾಕಂದ್ರೆ ಯೇಸು ಹೇಳಿದ್ದಾರೆ ನಾನೇ ಸತ್ಯವಾಗಿದ್ದೇನೆಂದು. Truth is a special knowledge. ಸತ್ಯವಂದ್ರೆ ಅದು ಪ್ರತ್ಯೇಕವಾಗಿರುವಂತಹ ತಿಳುವಳಿಕೆ. Jesus' way is a way of life. ಯೇಸುವಿನ ಮಾರ್ಗವು ಪ್ರೀತಿ ಮಾರ್ಗವಾಗಿದೆ. Amen. Amen. Love is more powerful than faith. ವಿಶ್ವಾಸಕ್ಕಿಂತ ಪ್ರೀತಿ ಏನು ಶಕ್ತಿವಂತದು. But without faith we cannot please God. ಆದರೆ ವಿಶ್ವಾಸವಿಲ್ಲದೆ ನಾವು ದೇವರನ್ನು ಮೆಚ್ಚಿಸುವುದಕ್ಕೆ ಆಗುವುದಿಲ್ಲ. Some people they say that love is enough, I don't want faith. ಕೆಲವರು ಹೇಳ್ತಾರೆ ನನಗೆ ಪ್ರೀತಿ ಇದೆ ಸಾಕು ನನಗೆ ವಿಶ್ವಾಸ ಬೇಕಾಗಿಲ್ಲ ಎಂದು. You are eating only rice. ಇವಾಗ ಬರೇ ರೈಸ್ ಮಾತ್ರ ಊಟ ಮಾಡ್ತಾ ಇದೆ ಆತ್ಮೀಯವಾಗಿ. Some people says I walk in only love, I don't want to speak in tongues. ಕೆಲವರು ಹೇಳ್ತಾರೆ ನಾನು ಪ್ರೀತಿಯಲ್ಲಿ ನಡೀತೀನಿ ಆತ್ಮ ಭಾಷೆಯಲ್ಲಿ ನಾನು ಮಾತನಾಡುವುದಿಲ್ಲ ಎಂದು. If you don't talk with God, I tell you, how can you will be edified? ನೀನು ದೇವರೊಂದಿಗೆ ಮಾತನಾಡದಿದ್ರೆ ಹೇಗೆ ನೀನು ಅಭಿವೃದ್ಧಿ ಹೊಂದುತ್ತಿ? How can you know godly things? ದೇವರ ವಿಷಯಗಳು ಹೇಗೆ ಗೊತ್ತಾಗುತ್ತದೆ ನಿನಗೆ? Because what we speak in this what we are taking breathe, we are speaking. ನಾವು ತೆಗೆದುಕೊಳ್ಳುವಂತ ಶ್ವಾಸದಿಂದ ನಾವು ಮಾತನಾಡ್ತಾ ಇದೀವಿ. So that breath itself is defiled. ಆ ಒಂದು ತೆಗೆದುಕೊಳ್ಳುವಂತ ಲೋಕದಲ್ಲಿ ಇರುವಾಗ ತೆಗೆದುಕೊಳ್ಳುವಂತ ಶ್ವಾಸ ಕೂಡ ಅದು ಅಪರಿಶುದ್ಧಪಡಿಸಲ್ಪಟ್ಟಿರುವಂತದ್ದಾಗಿದೆ. What others sinners are breathing, that breath we are taking. ಯಾರ್ಯಾರು ಪಾಪಿಗಳಾಗಿ ಏನೇನು ವಿಷಯಗಳು ಮಾಡ್ತಾ ಆ ಶ್ವಾಸ ಕೂಡ ಇರುತ್ತದೆ ಅದು ಕೂಡ The talk what we are speaking, that is not a holy language. ನಾವು ಮಾತನಾಡುವಂತ ಆ ಮಾತುಗಳು ತೆಗೆದುಕೊಳ್ಳುವಾಗ ಅದು ಪರಿಶುದ್ಧ ಭಾಷೆ ಆಗಿರುವುದಿಲ್ಲ. He that speaketh in tongue not unto man but unto God, that is a holy language. ಆದರೆ ಯಾರು ದೇವರೊಂದಿಗೆ ಮಾತನಾಡ್ತಾ ಇದ್ದಾರೋ ಆತ್ಮ ಭಾಷೆಯಲ್ಲಿ ಅದು ಪರಿಶುದ್ಧ ಭಾಷೆಯಾಗಿದೆ. We must have holy faith, means we must talk holy language. ನಮಗೆ ಪರಿಶುದ್ಧ ವಿಶ್ವಾಸವು ಬೇಕಾಗಿದ್ರೆ ಪರಿಶುದ್ಧ ಮಾತುಗಳು ಮಾತನಾಡಬೇಕು ಪರಿಶುದ್ಧ ಭಾಷೆಯಲ್ಲಿ. Hallelujah. Hallelujah. If we don't speak with God, how can you know that what is God's love? ನಿನಗೆ ಆ ಭಾಷೆಯಲ್ಲಿ ಮಾತನಾಡಿಲ್ಲ ಅಂದ್ರೆ ನಿನಗೆ ದೇವರ ಪ್ರೀತಿ ಅಂದ್ರೆ ಏನು ಗೊತ್ತಾಗುತ್ತದೆ? So I tell you, we must function in love, we function in faith. ನಾವು ವಿಶ್ವಾಸದಲ್ಲಿ ಪ್ರೀತಿಯಲ್ಲಿ ಎಲ್ಲದರಲ್ಲಿ ಕೂಡ ಕಾರ್ಯ ಮಾಡಬೇಕು. Don't satisfied that love is more than faith, we stay there. There is a sixth dimension, knowledge. ನೀವು ಈ ರೀತಿಯಲ್ಲಿ ಯೋಚನೆ ಮಾಡಬೇಡ ವಿಶ್ವಾಸಕ್ಕಿಂತ ಪ್ರೀತಿ ಸಾಕಪ್ಪ ದೊಡ್ಡದಂತ. ಪ್ರೀತಿಗಿಂತ ಇನ್ನು ತಿಳುವಳಿಕೆ ಇನ್ನು ಸತ್ಯವಾದ ತಿಳುವಳಿಕೆ ಇನ್ನು ದೊಡ್ಡದಾಗಿದೆ. Amen. Amen. Hallelujah. Hallelujah. Without love, I tell you, produce wrong results. ನೀವು ಪ್ರೀತಿ ಇಲ್ಲದೆ ತಪ್ಪಾದ ವಿಷಯಗಳನ್ನು ಉತ್ಪನ್ನ ಮಾಡ್ತೀವಿ. But we must walk in true knowledge. ಸತ್ಯದ ತಿಳುವಳಿಕೆಯಲ್ಲಿ ನಾವು ನಡೆಯಬೇಕು. Jesus loves everyone. ಯೇಸು ಎಲ್ಲರನ್ನೂ ಪ್ರೀತಿಸ್ತಾರೆ. Because Jesus is love. ಯಾಕಂದ್ರೆ ಯೇಸುವೇ ಪ್ರೀತಿಯಾಗಿದ್ದಾರೆ. Bible says God is love. ಸತ್ಯವೇದ ಹೇಳ್ತದೆ ದೇವರು ಪ್ರೀತಿಯಾಗಿದ್ದಾರೆ. Love is enough. ಅನೇಕರು ಪ್ರೀತಿ ಸಾಕಂತಾರೆ. John 5th chapter. ಯೋಹಾನ ಸುವಾರ್ತೆ 5ನೇ ಅಧ್ಯಾಯ. Jesus comes to the pool of Bethesda. ಬೆಥೆಸ್ದಾ ಒಂದು ಕೊಳ ಹತ್ರ ಯೇಸು ಬಂದಿದ್ದಾರೆ. 5th verse. 5ನೇ ವಚನ. Jesus walked to a man that is sick, 38 years old. ಅಲ್ಲಿ 38 ವರ್ಷಗಳಿಂದ ಕಷ್ಟಪಡ್ತಾ ರೋಗಿಯಾಗಿರುವಂತಹ ಮನುಷ್ಯನ ಹತ್ರ ಹೋದನು ಯೇಸು. Bible says, ಸತ್ಯವೇದ ಹೇಳುತ್ತದೆ. and 3rd verse, 3ನೇ ವಚನದಲ್ಲಿ there are multitudes were there. ಅಲ್ಲಿ ಅನೇಕ ಗುಂಪಿನ ಜನರಿದ್ದಾರೆ. Blind, lame, impotent, all the flock were there. ಕುರುಡರಿದ್ದಾರೆ, ಕುಂಟರಿದ್ದಾರೆ, ಅಂಗಹೀನರು ಎಲ್ಲರೂ ಇದ್ದಾರೆ ಅಲ್ಲಿ. But Jesus showed up. He does not minister to everybody. ಆದ್ರೆ ಯೇಸು ಅಲ್ಲಿ ಎಲ್ಲರಿಗೂ ಪರಿಚಯ ಮಾಡಲಿಲ್ಲ. Jesus, God is love, but he did not go to everybody. ದೇವರು ಪ್ರೀತಿ ಆದ್ರೆ ಎಲ್ಲರ ಹತ್ರ ಹೋಗಿಲ್ಲ ಪ್ರೀತಿ ಇದೆ ಎಂದು. Hallelujah. Hallelujah. He does not talk to everybody. ಎಲ್ಲರ ಸಂಗಡ ಮಾತನಾಡಲಿಲ್ಲ ಯೇಸುವಲ್ಲಿ. 3rd verse said, 3ನೇ ವಚನ ಹೇಳುತ್ತದೆ, all sick people are waiting for the move of water. ಅಲ್ಲಿ ನೋಡುವಾಗ ಎಲ್ಲ ರೋಗಿಗಳೆಲ್ಲ ಕೂಡ ಆ ನೀರು ಚಲಿಸುವಾಗ ಹೋಗಿ ಅದರಲ್ಲಿ ದೂಕಿ ಸ್ವಸ್ಥತೆ ಪಡೆದುಕೊಳ್ಬೇಕಂತ ಎದುರು ನೋಡ್ತಾ ಇದ್ದಾರೆ. Jesus went there, but their focus is not on Jesus. ಯೇಸು ಅಲ್ಲಿಗೆ ಹೋಗಿದ್ದಾರೆ ಆದ್ರೆ ಯಾರ ದೃಷ್ಟಿಯಲ್ಲಿ ಇಲ್ಲ ಯೇಸುವಿನ ಮೇಲೆ. Their focus is on water. ಅವರ ದೃಷ್ಟಿ ನೋಡಿದ್ರೆ ಆ ನೀರಿನಲ್ಲಿ ಯಾವಾಗ ನಾವು When the angel comes, when the angel shook the water, just I want to jump in. ಯಾವಾಗ ದೇವದೂತರು ಬರ್ತಾರೆ, ಯಾವಾಗ ನೀರು ಅಲ್ಲಾಡಿಸ್ತಾರೆ, ಅವಾಗ ನಾನು ಯಾವಾಗ ದೂಕಬೇಕು ಅಂತ ಎಲ್ಲರೂ ಕಾದಿದ್ದಾರೆ. They are waiting for angel, not for Jesus. ದೇವದೂತಕ್ಕಾಗಿ ಎದುರು ನೋಡ್ತಾ ಇದ್ದಾರೆ, ಯೇಸುಕ್ಕಾಗಿ ಅಲ್ಲ. Jesus looked all everybody. ಯೇಸು ಎಲ್ಲರನ್ನು ನೋಡಿದ್ದಾರೆ. All looking for water. ಎಲ್ಲರೂ ಕೂಡ ನೀರನ್ನೇ ನೋಡ್ತಾ ಇದ್ದಾರೆ.
But one man is there on the top, nobody is there, he is looking just everywhere. ಆತನು ಒಬ್ಬನಿದ್ದಾನೆ, ಯಾರಿಲ್ಲ, ಅಲ್ಲೇ ಇದ್ದಾನೆ ದೂರದಲ್ಲಿ. ಅವನೆಲ್ಲರಿಗೂ ಬೇರೆಯವ್ರಿಗೆಲ್ಲರಿಗೂ ನೋಡ್ತಾ ಇದ್ದಾನೆ, ಅವ್ನು ನೀರು ನೋಡ್ತಾ ಇಲ್ಲ, ಯಾಕಂದ್ರೆ he cannot go there. ಅದನ್ನ ನೀರಲ್ಲಿ ಹೋಗುವುದಕ್ಕಾಗುದಿಲ್ಲ, ಎಲ್ಲರನ್ನ ಆ ಕಡೆ ಈ ಕಡೆ ನೋಡ್ಕೊಂತ ಇದ್ದಾನೆ. 6 verse said, 6ನೇ ವಚನ ಹೇಳುತ್ತದೆ, Jesus went to that man. ಯೇಸು ಆ ಮನುಷ್ಯನ ಹತ್ರ ಹೋದನು. Amen. Amen. Jesus knew that man is in that case for long. ಯೇಸುವಿಗೆ ಗೊತ್ತಾಯಿತು ಆ ವ್ಯಕ್ತಿಗೆ ಇರುವಂತ ಸ್ಥಿತಿ ಬಹಳಷ್ಟು ವರ್ಷಗಳಿಂದ ಇದ್ದಾನೆ ಆ ಸ್ಥಿತಿಯಲ್ಲೆಂದು. That is epignosis. ಅದು ಎಪಿಗ್ನೋಸಿಸ್, ಉನ್ನತ ಮಟ್ಟದ ತಿಳುವಳಿಕೆ ಆಗಿದೆ. That is divine knowledge. ಅದು ದೈವಿಕವಾಗಿರುವಂತ ತಿಳುವಳಿಕೆ. That will operate by the power of the Holy Ghost. ಪವಿತ್ರಾತ್ಮ ದೇವರ ಶಕ್ತಿಯಿಂದ ಅದು ಕಾರ್ಯರೂಪದಲ್ಲಿ ಬರುತ್ತದೆ. Hallelujah. Hallelujah. That is only prophecy. ಅದೇ ಪ್ರವಚನವಾಗಿದೆ. Sometimes that appear prophecy. ಕೆಲವು ಸಮಯಗಳಲ್ಲಿ ಅದು ಪ್ರವಚನವಾಗಿ ಪ್ರಕಟಿಸಲ್ಪಡುತ್ತದೆ. Sometimes that appear through the words. ಕೆಲವು ಸಮಯಗಳಲ್ಲಿ ಮಾತುಗಳಿಂದ ಅದು ಪ್ರತ್ಯಕ್ಷಿಸಲ್ಪಡುತ್ತದೆ. Sometimes that appear through the prayer. ಕೆಲವು ಸಮಯಗಳಲ್ಲಿ ಪ್ರಾರ್ಥನೆ ಮಾಡ್ತಾ ಇರುವಾಗ ಅದು ಪ್ರತ್ಯಕ್ಷವಾಗುತ್ತದೆ. Hallelujah. ಪ್ರಾರ್ಥನೆಯಿಂದ ಪ್ರತ್ಯಕ್ಷವಾಗುತ್ತದೆ. Jesus knew exactly of that bad condition. ಯೇಸುವಿಗೆ ಖಚಿತವಾಗಿ ಆ ಮನುಷ್ಯನ ಸ್ಥಿತಿ ಗೊತ್ತಾಯಿತು. Amen. Amen. He walks into that man. ಆ ಮನುಷ್ಯನ ಹತ್ರನೇ ಹೋದನು. He said, ಆತನು ಯೇಸು ಹೇಳಿದನು, 6th verse, 6ನೇ ವಚನ, do you want to get well? ಗುಣ ಹೊಂದಬೇಕಂತಿದೀಯಾ? Hallelujah. He did not ask everybody. ಎಲ್ಲರನ್ನು ಕೇಳಲಿಲ್ಲ. He loves everybody. ಎಲ್ಲರನ್ನು ಪ್ರೀತಿ ಮಾಡ್ತಾರೆ. God is love. ದೇವರೇ ಪ್ರೀತಿ. But he did not ask everybody. ಯಾರನ್ನೂ ಆತನು ಕೇಳಲಿಲ್ಲ. Hallelujah. Hallelujah. I tell you, love means not that everybody loving. ಪ್ರೀತಿ ಅಂದ್ರೆ ಎಲ್ಲರನ್ನು ಪ್ರೀತಿಯ ಆ ರೀತಿಯಲ್ಲಿ ಕೇಳುವುದಲ್ಲ. ಎಲ್ಲರೂ ಪ್ರೀತಿ ಮಾಡಿದ್ರೆ ನೀನು ಪ್ರೀತಿಯಲ್ಲಿ ಬಿದ್ದು ಬಿಡ್ತೀವಿ. ನೀನು ಎಲ್ಲರನ್ನು ಪ್ರೀತಿ ಮಾಡ್ಕೊಂತ ಹೋಗಿದ್ರೆ ನೀನು ಪ್ರೀತಿಯಲ್ಲಿ ಬಿದ್ದು ಬಿಡ್ತೀವಿ. Hallelujah. Hallelujah. ಯಾರನ್ನ ಪ್ರೀತಿ ಮಾಡ್ಬೇಕು ಅವ್ರನ್ನೇ ಪ್ರೀತಿ ಮಾಡ್ಬೇಕು. ಯಾರನ್ನು ಪ್ರೀತಿಸಬೇಕು ಅವ್ರನ್ನೇ ಪ್ರೀತಿಸಬೇಕು. Jesus did not go everybody. ಯೇಸು ಎಲ್ಲರ ಹತ್ರ ಹೋಗಲಿಲ್ಲ. Hallelujah. Hallelujah. Amen. Amen. Jesus said, do you want to get well? ಯೇಸು ಕೇಳಿದ್ದಾರೆ, ನಿನಗೆ ಒಳ್ಳೇದಾಗಬೇಕಂತ ಎದುರು ನೋಡ್ತಾ ಇದೀಯಾ? Jesus healed him and went away. ಯೇಸು ಗುಣಪಡಿಸಿ ಹೋಗ್ಬಿಟ್ನು. ಅಲ್ಲ, ನಾನು ಗುಣ ಮಾಡಿದ್ರಪ್ಪ, ಇಲ್ಲೇ ಕೂದ್ರೆ ನೀವು ಸ್ವಲ್ಪ ಹೊತ್ತು ಎಲ್ಲರೂ ಬರ್ಲವರಂತ. He did not look for everybody. ಗುಣ ಮಾಡಿದ್ನಪ್ಪ, ಎಲ್ಲರೂ ಬಂದು ನೋಡ್ಲಿ ಅಂತ ಅಲ್ಲೇ ಇರ್ಲಿಲ್ಲ. He heals and went away. ಆತನು ಗುಣಪಡಿಸಿ ಹೋದನು. What about everybody else? ಇತರ ಬಗ್ಗೆ ಏನಾಗಿದೆ ಈಗ? Does not he love them? ಅವ್ರನ್ನು ಪ್ರೀತಿ ಮಾಡ್ತಾ ಇಲ್ಲವೋ ಯೇಸು? 7th verse said, 7ನೇ ವಚನ ಹೇಳುತ್ತದೆ, he did not have faith, but still he argued. That man argued with Jesus, but still Jesus healed him. ಅಲ್ಲಿ ಆ ಮನುಷ್ಯನಿಗೆ, ಗುಣ ಹೊಂದಿರುವಂತ ಮನುಷ್ಯನಿಗೆ ವಿಶ್ವಾಸ ಇಲ್ಲ, ಇನ್ನು ಯೇಸುವಿನೊಂದಿಗೆ ತರ್ಕ ಮಾಡಿದನು, ಆದ್ರೆ ಕೂಡ ಯೇಸುವಲ್ಲಿ ಗುಣಪಡಿಸಿ ಹೋದನು. Amen. Amen. ಅವನು ವಾಗ್ವಾದ ಮಾಡ್ತಾ ಇದ್ದಾನೆ, ಅವನಿಗೆ ವಿಶ್ವಾಸ ಕೂಡ ಇಲ್ಲ. ಅವನಿಗೆ ವಿಶ್ವಾಸ ಇಲ್ಲ, ತರ್ಕ ಮಾಡ್ತಾ ಇದ್ದಾನೆ, ಆದ್ರೆ ಕೂಡ ಗುಣಪಡಿಸಿ. Jesus healed and went away. ಯೇಸು ಗುಣಪಡಿಸಿ ಹೋಗಿದನು. Oh, I tell you, Jesus said to that man, take your bed and go home. ಯೇಸು ಆ ವ್ಯಕ್ತಿಗೆ ಹೇಳಿದ್ದಾನೆ, ನೀನು ಹಾಸಿಗೆಯನ್ನು ಹೊತ್ತುಕೊಂಡು ನೀನು ಮನೆಗೆ ಹೋಗು ಎಂದು. Oh, you are a sick, I lay hands on you, be healed. Never said like that. ನೀರಿದ್ದಲ್ಲಿ ನೀನು ಗುಣ ಹೊಂದಬೇಕಂತಿದ್ಯಾ, ನಾನು ಕೈಗಳಿಟ್ಟು ಪ್ರಾರ್ಥಿಸ್ತೀನಿ, ಏನು ಹೇಳಿಲ್ಲ. Hallelujah. Hallelujah. Jesus laid hands on that man. ಆ ಮನುಷ್ಯನ ಮೇಲೆ ಕೈಯನ್ನ ಹಾಕಿ ಇಟ್ಟಿದಾನ ಯೇಸು. Jesus said, be healed. ಆ ಗುಣ ಹೊಂದು ಅಂತ ಏನಾದ್ರು ಪ್ರಾರ್ಥಿಸಿದ. Yes, he said, take your bed and go back. ಹಾಸಿಗೆಯನ್ನು ತೆಗೆದುಕೊಂಡು ಹಾಸಿಗೆಯನ್ನು ಹೊತ್ತುಕೊಂಡು ಹೋಗಂತ ಹೇಳಿದ್ರು. I tell you, Jesus never asked us to pray for the sick. He said, heal the sick. ಯೇಸು ನಮಗೂ ಕೂಡ ಹೇಳಿದ್ದೇನೆಂದ್ರೆ, ನೀನು ಅವ್ರಿಗಾಗಿ ರೋಗಕ್ಕಾಗಿ ಪ್ರಾರ್ಥಿಸು ಅಂತ ಹೇಳಿಲ್ಲ, ಗುಣಪಡಿಸು ಅಂತ ಹೇಳಿದನು. ಅವರು ಗುಣ ಮಾಡಪ್ಪ, ಅವ್ರಿಗೆ ಗುಣ ಮಾಡಪ್ಪ, ಅವ್ರಿಗೆ. He never said to pray. ಆ ರೀತಿಯಲ್ಲಿ ಪ್ರಾರ್ಥಿಸು ಅಂತ ಹೇಳಿಲ್ಲ. That is a baby level of faith. ಅದು ಚಿಕ್ಕ ಮಕ್ಕಳ ವಿಶ್ವಾಸವಾಗಿದೆ. ಗಿನೋಸ್ಕೋ faith. ಅದು ಗಿನೋಸ್ಕೋ ಮಟ್ಟದ ವಿಶ್ವಾಸವಾಗಿದೆ. If you have epignosis, ನಿನಗೆ ಎಪಿಗ್ನೋಸಿಸ್ ತಿಳುವಳಿಕಿದ್ರೆ, you will heal, that's all. ನೀನು ಗುಣ ಮಾಡ್ತೀಯ. Take your bed and go. ನೀನು ಹೇಳ್ತೀಯ, ಹಾಸಿಗೆ ತಗೊಂಡು ಎದ್ದು ಹೋಗಂದು. Hallelujah. Hallelujah. When we born again, ನಾವು ತಿರುಗಿ ಜನ್ಮಿಸಿದಾಗ, we are born in Christ. ಕ್ರಿಸ್ತನಲ್ಲಿ ನಾವು ಹುಟ್ಟಿದ್ದೇವೆ. We brought into that kind of knowledge. ಆ ಒಂದು ಎಪಿಗ್ನೋಸಿಸ್ ಅನ್ನುವಂತ ಆ ತಿಳುವಳಿಕೆಯಲ್ಲಿ ನಾವು ಇದ್ದೇವೆ. Ephesians 1:17 verse. ಎಫೆಸಿ 1:17 ಹೇಳುತ್ತದೆ. Here Paul is praying, ಇಲ್ಲಿ ಪೌಲನು ಪ್ರಾರ್ಥಿಸ್ತಾನೆ, God of our Lord Jesus Christ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ದೇವರೇ, Father of glory, ಮಹಿಮೆಯ ತಂದೆಯೇ, may give unto you ನಿನಗೆ ಕೊಡಲಿ
spirit of wisdom and the revelation knowledge of you. ಆತ್ಮದ ಜ್ಞಾನವು ಮತ್ತೆ ಪ್ರಕಟಣೆ ತಿಳುವಳಿಕೆ ಕೊಡಲಿ ಎಂದು That is ಪ್ರಾರ್ಥಿಸುತ್ತೇವೆ. epignosis. ಇದು ಎಪಿಗ್ನೋಸಿಸ್ ಉನ್ನತ ಮಟ್ಟದ ತಿಳುವಳಿಕೆ ಆಗಿದೆ. Amen. ಆಮೆನ್. Hallelujah. ಹಾಲೆಲೂಯಾ. Acts 16 chapter 6 verse. ಅಪೊಸ್ತಲ ಕೃತ್ಯಗಳು 16:6 ಹೇಳುತ್ತದೆ, Paul was stopped from the preaching of the word in Asia Minor. ಪೌಲನು ಆಸಿಯಾ ಖಂಡದಲ್ಲಿ ಸುವಾರ್ತೆ ಸಾರುವುದಕ್ಕೆ ತಡೆ ಮಾಡಲ್ಪಟ್ಟನು. Jesus said, go into all the world, preach the gospel. ಯೇಸು ಹೇಳಿದರೆ, ನೀನು ಪ್ರದೇಶಗಳಿಗೆ ಹೋಗಿ, ಲೋಕಕ್ಕೆಲ್ಲ ಹೋಗಿ, ಸರ್ವ ಲೋಕಕ್ಕೆ ಹೋಗಿ ಸುವಾರ್ತೆ But ಸಾರು. Paul having this epignosis. ಆದ್ರೆ ಪೌಲನಿಗೆ ಈ ಒಂದು ಎಪಿಗ್ನೋಸಿಸ್ ಉನ್ನತ ಮಟ್ಟದ You want to go to Asia Minor, preach the gospel, but the Holy Ghost said, don't go there. ಆಸಿಯಾ ಖಂಡಕ್ಕೆ ಹೋಗಿ ಬೋಧಿಸಬೇಕಂತ ಇದನು, ಆದ್ರೆ ಪವಿತ್ರ ಆತ್ಮ ಹೋಗಬೇಡ ಅಂತ ಹೇಳಿದನು. Hallelujah. ಹಾಲೆಲೂಯಾ. Amen. ಆಮೆನ್. We must preach the gospel. If you have epignosis, we will preach the gospel to whom Holy Ghost says to preach the gospel. ನೀನು ನಿನ್ನಲ್ಲಿ ಎಪಿಗ್ನೋಸಿಸ್ ಉನ್ನತ ಮಟ್ಟದ ತಿಳುವಳಿಕೆ ಇದ್ರೆ ಪವಿತ್ರ ಆತ್ಮನು ಯಾರಿಗೆ ಸಾರ್ ಅಂತ ಹೇಳ್ತಾನ ಅವ್ರಿಗೆ ಸಾರ್ತೀಯಾ? Amen. If you want to encourage somebody, whom Holy Ghost will say, that man only will encourage. ನೀನು ಯಾರನ್ನಾದ್ರೂ ಕೂಡ ಉತ್ತೇಜಿಸಬೇಕು ಅನ್ನುವಾಗ ಪವಿತ್ರ ಆತ್ಮ ದೇವರು ಹೇಳಿದ್ರೆ ಆ ವ್ಯಕ್ತಿನ ಉತ್ತೇಜಿಸಬೇಕು. If others you encourage, they will go in wrong. ಯಾವ್ದೋ ನೀನ್ ಇಷ್ಟ ಬಂದಾಗ ನೀನು ಹೋಗಿ ಬೇರೆಯವ್ರನ್ನ ಉತ್ತೇಜಿಸಿದ್ರೆ ನೀನ್ ತಪ್ಪಾಗಿ ಹೋಗ್ತೀಯಾ? Hallelujah. ಹಲ್ಲೆಲೂಯಾ. Accurately, we must go by the Holy Ghost. ಖಚಿತವಾಗಿ ಪವಿತ್ರ ಆತ್ಮ ದೇವರಿಂದ ನಾವು ಹೋಗುತ್ತೇವೆ. Paul said, Holy Ghost said, don't go to Asia. ಪೌಲನು ಹೇಳಿದ್ದಾನೆ, ಆಸಿಯಾ ಖಂಡಕ್ಕೆ ನೀವು ಹೋಗಬೇಡ. 7th verse. 7ನೇ ವಚನ. When you want to go to Bethania, ಬೆಥನಿಯಾ ಅನ್ನುವಂತ ಪ್ರದೇಶಕ್ಕೆ Spirit of God not permitted him to go. ಪವಿತ್ರಾತ್ಮ ದೇವರು ಆತನಿಗೆ ಅನುಮತಿ ಕೊಡಲಿಲ್ಲ ಮುಂದೆಗೆ ಹೋಗುವುದಕ್ಕೆ. He is having epignosis. ಪೌಲನಿಗೆ ಆ ಎಪಿಗ್ನೋಸಿಸ್ ತಿಳುವಳಿಕೆ ಇದೆ. Amen. ಆಮೆನ್. Who all are coming to your home, don't think that everybody love everybody. ನೀನು ಮನೆಗೆ ಬರುವವರು ಎಲ್ಲರೂ ಕೂಡ ಎಲ್ಲ ನಿನ್ನನ್ನು ಪ್ರೀತಿ ಮಾಡಿ ಬರ್ತಾ ಇದೆ ಅಂತ ಯೋಚಿಸಬೇಡ. Hallelujah. ಹಲ್ಲೆಲೂಯಾ. Right people only you must welcome. ಸರಿಯಾಗಿರುವಂತ ವ್ಯಕ್ತಿಗಳನ್ನೇ ನೀನು ಸ್ವೀಕರಿಸಬೇಕು. It is not that giving money to every beggar. ನೀನು ಭಿಕ್ಷಕರಿಗೆ ಎಲ್ಲರಿಗೂ ಕೂಡ ನೀನು ಹಣ ಕೊಡಬಾರದು. It is not that giving money to every beggar. ಎಲ್ಲ ವಿಶ್ವಾಸಿಗಳಿಗೆ ನೀನು ದುಡ್ಡು ಕೊಡಬಾರದು. Amen. ಆಮೆನ್. Because that will lead into some other things. ಇಲ್ಲದಿದ್ರೆ ಇನ್ನ ಕೆಲವು ವಿಷಯಗಳನ್ನು ನಡೆಸ್ತದೆ. You must lead by Holy Ghost. ಆತ್ಮ ದೇವರಿಂದ ನೀನು ನಡೆಸಲ್ಪಡಬೇಕು. Amen. ಆಮೆನ್. Hallelujah. ಹಲ್ಲೆಲೂಯಾ. We have to be directed by the Holy Ghost. ಪವಿತ್ರಾತ್ಮ If you have epignosis, accurately you will follow. ಎಪಿಗ್ನೋಸಿಸ್ ತಿಳುವಳಿಕೆ ಇದ್ರೆ ನೀನು ಖಚಿತವಾಗಿ ಅದನ್ನು ಹಿಂಬಾಲಿಸ್ತೀಯ. Give the gospel everybody, that is God's will only, but we should not give to everybody, because the Bible says don't put precious things before dogs, they will crumble. ಅಲ್ಲಿ ಏನಂತಿದೆ ಅಂದ್ರೆ ಸುವಾರ್ತೆ ಸಾರುವುದು ಎಲ್ಲರಿಗೆ, ಆದ್ರೆ ಕೂಡ ಪರಿಶುದ್ಧವಾಗಿರುವಂತ ವಿಷಯಗಳು ನಾಯಿಗಳ ಮುಂದೆ ಹಾಕಿದ್ರೆ ತಿಳಿದು ಬಿಡ್ತವೆ. Amen. We must know whom we have to give the gospel. ನಾವು ತಿಳ್ಕೋಬೇಕು ಯಾರಿಗೆ ನಾವು ಸುವಾರ್ತೆ ಸಾರಬೇಕೆಂದು. Hallelujah. ಹಲ್ಲೆಲೂಯಾ. In this world some are seed of Satan. ಈ ಲೋಕದಲ್ಲಿ ಕೆಲವರು ಸಾತಾನ ಸಂತತಿದ್ದಾರೆ. We must come to know that. ನಾವು If I pray for them, I tell you, they cannot be saved. ನೀವು ಪ್ರಾರ್ಥನೆ ಮಾಡಿದ್ರೆ ಕೂಡ ಅವ್ರು ರಕ್ಷಿಸಲ್ಪಡುವುದಿಲ್ಲ. Amen. If somebody pray for the Satan, how can he will be saved? ನೀವು ಯಾರಾದ್ರೂ ಸಾತಾನಕ್ಕಾಗಿ ಸಾತಾನ ಮಾತು ಅಂದ್ರೆ ಪ್ರಾರ್ಥನೆ ಮಾಡಿದ್ರೆ If you pray for Goliath, how can they will be saved? ಗೊಲ್ಯಾತ್ಗಾಗಿ ಪ್ರಾರ್ಥನೆ ಮಾಡಿದ್ರೆ ಗೊಲ್ಯಾತನ ಹೇಗೆ If some people decided to work for Satan, how can they will be saved? ಕೆಲವರು ಸಾತಾನ ರಾಜ್ಯದಲ್ಲೇ ಕೆಲಸ ಮಾಡಿ ಸಾತಾನ ಪರವಾಗಿ ಕಾರ್ಯ ಮಾಡಬೇಕಂತ ತೀರ್ಮಾನ ಮಾಡಿರುವಾಗ ಹೇಗೆ ಅವರು ರಕ್ಷಿಸಲ್ಪಡ್ತಾರೆ? If someone decided, I don't want to change our life, how can they will be saved? ಕೆಲವರು ನನ್ನ ಜೀವನ ಬದಲಾಯಿಸಿಕೊಳ್ಳೋದಕ್ಕೆ ನನಗೆ ಇಷ್ಟ ಇಲ್ಲ ಅಂದ್ರೆ ಹೇಗೆ ಅವರು ರಕ್ಷಿಸಲ್ಪಡ್ತಾರೆ? You must have epignosis. ನಮಗೂ ತಿಳುವಳಿಕೆ ಆ ಒಂದು ಪ್ರಕಟಣೆ ಬೇಕು. You must go to right person. ಸರಿಯಾಗಿರುವಂತ ವ್ಯಕ್ತಿ ಹತ್ರ ಹೋಗ್ಬೇಕು. Amen. Amen. We have to pick up right. ಸರಿಯಾಗಿರುವಂತ ವಿಷಯಗಳನ್ನ ಆರಿಸ್ಕೋಬೇಕು. Otherwise, we will be repented. ಇಲ್ಲದಿದ್ರೆ ನೀವು ಪಶ್ಚಾತ್ತಾಪ ಪಡ್ತೀಯಾ? There are many families, many marriages failed because they don't have epignosis. They chose wrong persons and they are suffering. ಅನೇಕ ಕುಟುಂಬಗಳಲ್ಲಿ ಸರಿಯಾಗಿರುವಂತ ವ್ಯಕ್ತಿಗಳು ಸರಿಯಾಗಿ ವಿಷಯಗಳನ್ನು ಮದುವೆ ಜೀವನ ಆರಿಸಿಕೊಂಡವರು ಕಷ್ಟಪಡ್ತಾರೆ. But after get married, if you have epignosis, you will construct that marriage. ಆದರೆ ಮದುವೆ ಆದ ನಂತರ ನೀನು ಈ ಎಪಿಗ್ನೋಸಿಸ್ ಉನ್ನತ ಮಟ್ಟದ ತಿಳುವಳಿಕೆ ಹೊಂದಿಕೊಂಡಿದೆ ಅದನ್ನು ಸರಿಯಾಗಿ ಮಾಡಿಕೊಳ್ಳುತ್ತೀಯಾ? Otherwise, you will spoil. ಇಲ್ಲದಿದ್ರೆ ಅದೆಲ್ಲ ಕೂಡ ಕೆಟ್ಟು ಹೋಗುತ್ತದೆ. You will stand before the Lord. ದೇವರ ಮುಂದೆ ನೀನು
ನಿಂತುಕೊಳ್ಳಬೇಕಾಗುತ್ತದೆ. You have to give account. ಲೆಕ್ಕ ಒಪ್ಪಿಸಬೇಕಾಗುತ್ತದೆ. Hallelujah. ಹಲ್ಲೆಲೂಯಾ. Paul was walking absolutely knowledge. ಪೌಲನು ಖಚಿತವಾಗಿರುವಂತ ತಿಳುವಳಿಕೆಯಲ್ಲಿ He is knowing where to go. ಆತನಿಗೆ ಗೊತ್ತಿದೆ ಎಲ್ಲಿಗೆ ಹೋಗಬೇಕೆಂದು. Many Christians are frustrated today ಅನೇಕ ಕ್ರೈಸ್ತವರು ಈಗ ಒತ್ತಡಕ್ಕೆ ಒಳಗಾಗಿದ್ದಾರೆ. because lack of understanding of things. ಯಾಕಂದ್ರೆ ವಿಷಯಗಳ ಮೇಲೆ ಸರಿಯಾಗಿರುವಂತ ಅರ್ಥ ಅವಗಾಹನ ಇಲ್ಲದೆ ಕಾರಣ. Amen. When my sister told to mommy, daddy that I want to go and minister, serve the Lord in Anna's ministry. ನನ್ನ ತಂಗಿ ಅವರ ಅಮ್ಮ ಅಪ್ಪಗೆ ನಾನು ಹೋಗಿ ಅವರ ಹತ್ರ ಸೇವೆಯಲ್ಲಿ ಮಿನಿಸ್ಟ್ರಿಯಲ್ಲಿ ಪರಿಚಯದಲ್ಲಿ ನಾನು ಕೆಲಸ ಮಾಡ್ತೀನಿ ಅಂತ ಹೇಳಿರುವಾಗ, She is working as a government teacher. ಅವರು ಗವರ್ಮೆಂಟ್ ಟೀಚರ್ ಆಗಿ ಕೆಲಸ ಮಾಡ್ತಾರೆ. All colleagues and even lecturers came to her home. ಎಲ್ಲ ಲೆಕ್ಚರರ್ಸ್ ಮತ್ತೆ ಕೊಲೀಗ್ಸ್ ಎಲ್ಲರೂ ಕೂಡ ಬಂದಿದ್ದಾರೆ ಮನೆಗೆ. They told my sister, don't go, your brother look like a deceiver. ಅನ್ನ ಮೋಸ ಮಾಡ್ತಾನೆ ನೋಡಲ್ಲಿ ಏನು ಹೆಂಗಿರ್ತೀವಿ. Many people are deceived like this only. ಅನೇಕರು ಕೆಲಸ ಬಿಟ್ಟು ಹೋಗಿ ಮೋಸಕ್ಕೆ ಹೋಗಿದ್ದಾರೆ ಅಂತ ಹೇಳಿದ್ದಾರೆ. I was there in front of me only, they told. ಅವ್ರ ಮುಂದೆ ಹೇಳಿದ್ದಾರೆ. I was hurted, but still I was there. ನೊಂದು ಹೋಗ್ತಾ ಇತ್ತು, ಆದ್ರೆ ಕೂಡ ಅವ್ರು ದೊಡ್ಡವರು ಎಲ್ಲರೂ ಕೂಡ ಸಲಹೆಗಳು ಕೊಟ್ಟರು. They are lecturers. ಅವ್ರು ನಮ್ಮ ಲೆಕ್ಚರರ್ಸ್ ಅವರು. Amen. But still, sister chose right thing. ಆದ್ರೆ ಕೂಡ ಸರಿಯಾಗಿರುವಂತ ವಿಷಯವನ್ನೇ ತಂಗಿ ಆರಿಸಿಕೊಂಡ್ಲು. Now they will phone and ask me to pray for them. ಈಗ ಅವರೆಲ್ಲರೂ ಕೂಡ ಹೇಳ್ತಾರೆ ಫೋನ್ ಮಾಡಿ ಅವ್ರಿಗೆ ಏನೋ ಸಮಸ್ಯೆ ಬಂದ್ರೆ ಪ್ರೇಯರ್ ಮಾಡ್ರಿ ಎಂದು. Hallelujah. ಹಲ್ಲೆಲೂಯಾ. You must have epignosis, chose right thing. ನಿನಗೆ ಸರಿಯಾಗಿರುವಂತ ವಿಷಯಗಳನ್ನ ಆರಿಸಿಕೊಳ್ಳುವಂತ ಎಪಿಗ್ನೋಸಿಸ್ ಬೇಕಾಗಿದೆ. Don't use your mind. ನಿನ್ನ ಮೈಂಡಿನ ಮನಸ್ಸನ್ನು ಉಪಯೋಗಿಸಬೇಡ. Look into your heart, fill that heart with the word of God. ಆತ್ಮವನ್ನು ತುಂಬಿಸ್ಕೋ, ವಾಕ್ಯದಿಂದ ತುಂಬಿಸ್ಕೋ. ವಾಕ್ಯವನ್ನು ನೋಡು, ಒಳಗದಿಂದ ನಿನಗೆ ನಡೆಸಬೇಕಿರುತ್ತದೆ. Don't be frustrated. ನೀನು ಒತ್ತಡಕ್ಕೆ ಒಳಗಾಗಬೇಡ. Because of lack of knowledge and understanding, you will go for frustration. ನೀನು ಒತ್ತಡ ಕಾರಣದಿಂದ ಸರಿಯಾಗಿರುವಂತ ಅರ್ಥ ಮಾಡಿಕೊಳ್ಳುವಂತ ಸ್ಥಿತಿ ಇಲ್ಲದೆ, ಅವಗಾಹನ ಇಲ್ಲದೆ ನೀನು Many people just move and do things. ಕೆಲವು ಜನರು ಸುಮ್ಮನೆ ಮಾಡ್ಬೇಕಂತ ಮಾಡ್ತಾ ಇರ್ತಾರೆ, ಮಾಡ್ಬೇಕು ನಾನು ಮುಂದಕ್ಕೆ ಹೋಗ್ಬೇಕೆಂದು. ಅಷ್ಟೊಂದು ಹತ್ತು ಸಂಬಂಧ ನೋಡ್ತಾರೆ, ಅವರೇ ರಿಜೆಕ್ಟ್ ಮಾಡ್ತಾರೆ. ಅವ್ರ 11ನೇ ಸಂಬಂಧ ಯಾರಾದ್ರೂ ಕೂಡ ಮಾಡ್ಕೊಂಡ್ಬಿಡ ನೋಡಪ್ಪ. ಅದು ಮೊದಲು ಸಂಬಂಧಗಳು ನೋಡ್ತಾರೆ, ಅವರೆಲ್ಲ ತಿರಸ್ಕಾರ ಮಾಡ್ತಾರೆ. ಲಾಸ್ಟ್ ಹಿಂಗ ಟೈಮ್ ಆಗಿದೆ, ಯಾರೋ people like that. ಯಾವ್ದೋ ಸಂಬಂಧ ಅಂತ ಮದುವೆ ಮಾಡ್ಕೊಂತಾರೆ. That's what we have to prayerfully move. ಅದಕ್ಕಾಗಿ ಪ್ರಾರ್ಥನೆದಿಂದ ನಾವು ಚಲಿಸಬೇಕು, not with mind. ಮೈಂಡ್ ದಿಂದಲ್ಲ. Hallelujah. ಹಲ್ಲೆಲೂಯಾ. Otherwise we will suffer throughout the long years. ಇಲ್ಲದಿದ್ರೆ ವರ್ಷಗಳೆಲ್ಲ ಕಷ್ಟಪಡ್ತೇವೆ. I tell you, function in the higher level. ನಾವು ಉತ್ತಮ ಮಟ್ಟದ success. ಸಫಲತೆಗಾಗಿ ಉನ್ನತ ಮಟ್ಟದ ತಿಳುವಳಿಕೆಯಲ್ಲಿ ಕಾರ್ಯ ಮಾಡ್ರಿ. We have to love everybody. ನಾವೆಲ್ಲರನ್ನೂ ಪ್ರೀತಿಸಬೇಕು. But we have to function in divine knowledge. ಆದ್ರೆ ದೈವಿಕ ತಿಳುವಳಿಕೆಯಲ್ಲಿ ನಾವು ಕಾರ್ಯ ಮಾಡಬೇಕು. Amen. ಆಮೆನ್. When you function in fourth dimension, 4ನೇ ಕೋಣದಲ್ಲಿ ನೀನು ಕೆಲಸ ಮಾಡುವಾಗ, ಕಾರ್ಯ ಮಾಡುವಾಗ, conscious of faith, ನೀನು ವಿಶ್ವಾಸದ ಕುರಿತು ಎಚ್ಚರಿಕೊಳ್ಳುವನಾಗಿರುತ್ತೀಯ. you know that you are dealing with evidence. ನೀನು ಒಂದು ರುಜುವಿದೆ ಅಂತ ರುಜುವನ್ನು ಹಿಡ್ಕೊಂಡು ನೀನು ಮುಂದಕ್ಕೆ ಹೋಗ್ತೀಯ. What is faith? ವಿಶ್ವಾಸ ಅಂದ್ರೆ ಏನು? You have evidence. Unseen things are evidence. ಕಾಣದೇ ಇರುವಂತ ವಿಷಯಗಳಿಗೆ ನೀನು ರುಜುವಿರುತ್ತದೆ, ಆತ್ಮದ ಅದನ್ನು ಹಿಡ್ಕೊಂಡು ನೀನು ಹೋಗ್ತೀಯ. But when you go into sixth dimension, ಆದ್ರೆ 6ನೇ ಕೋಣದಲ್ಲಿ ನೀನು ಹೋಗುವಾಗ you no longer function in the evidence. ನೀನು ಆ ಒಂದು ರುಜುವಿನಲ್ಲಿ ನೀನೇನು ರುಜು ನೋಡೋದಿಲ್ಲ, ರುಜುವಿನಲ್ಲಿ ಕಾರ್ಯ ಮಾಡೋದು ಬೇಕಾಗಿಲ್ಲ. No longer you need evidence. ನಿನಗೆ ರುಜುವು ಬೇಕಾಗಿಲ್ಲ. ಆ ಒಂದು 6ನೇ ಕೋಣದ ಲೆವೆಲ್ದಲ್ಲಿ ನೀನು ಕಾರ್ಯ ಮಾಡುವಾಗ, because you are living in truth. ಯಾಕಂದ್ರೆ ನೀನು ಸತ್ಯದಲ್ಲಿ ಜೀವಿಸ್ತಾ ಇದ್ದೀ. You are living in real things. ನೀನು ಸರಿಯಾಗಿರುವಂತ ವಾಸ್ತವಿಕದಲ್ಲಿ ಜೀವಿಸ್ತಾ ಇದ್ದೀ. God wants us to live triumph life. ದೇವರು ಜಯ ಜೀವನವನ್ನು ಕೊಡಬೇಕಂತಿದ್ದಾರೆ. I tell you, not everything goes well by itself. ಎಲ್ಲವೂ ಕೂಡ ಅದಷ್ಟಕ್ಕದೇ ಒಳ್ಳೆಯದಾಗಿ ಜಯವಾಗಿ ಅದೇ ಆಗುವುದಿಲ್ಲ. Because you are top of in all knowledge. ಎಲ್ಲಾ ತಿಳುವಳಿಕೆಯಲ್ಲಿ ನೀನು ನಾನು ದೊಡ್ಡವನಾಗಿದ್ದೇನೆ ಅನ್ನುವಂಥದ್ದಲ್ಲ. Top of all knowledge in the world. ಲೋಕದ ತಿಳುವಳಿಕೆ ಎಲ್ಲ ನನಗೆ ಗೊತ್ತಿದೆ ಅಂತ ಅದರಲ್ಲಿ ಹೋಗುವುದಲ್ಲ. But you must walk in spiritual knowledge. ಆತ್ಮೀಯ ತಿಳುವಳಿಕೆಯಲ್ಲಿ ನೀನು ನಡೆಯಬೇಕು. I tell you, does not matter what happened, you can change your circumstances with the divine knowledge. ಏನೇ ಆಗಿರಬಹುದು ನಿನ್ನ ಪರಿಸ್ಥಿತಿ, ಆದರೆ ದೈವಿಕ ಜ್ಞಾನದಿಂದ ನಿನ್ನ ವಿಷಯಗಳನ್ನು ಪರಿಸ್ಥಿತಿಗಳನ್ನು ಸರಿಪಡಿಸಿಕೊಂಡು ಜೀವಿಸಬಹುದು. Amen. ಆಮೆನ್.
If you receive this epignosis, you can put everything right. ನೀನು ಎಪಿಗ್ನೋಸಿಸ್ ತಿಳುವಳಿಕೆಯನ್ನು ಪಡೆದುಕೊಂಡಿದ್ರೆ ಎಲ್ಲವೂ ಕೂಡ ಸರಿಯಾಗಿ ಇಡ್ತೀಯ ವಿಷಯಗಳನ್ನು. Hallelujah. Hallelujah. Where to keep chair, where to keep table, where to keep shoes, you will come to know that. That is a mind knowledge, but spiritual knowledge, spiritual things, which things you have to give importance, that you must know. ಮನಸ್ಸಿನಿಂದ ನಿನ್ಗೆ ಗೊತ್ತಾಗುತ್ತದೆ, ನಿನ್ನ ಆಲೋಚನೆಗಳಿಂದ ಚೇರಲ್ಲಿ ಇಡಬೇಕು, ಟೇಬಲ್ ಇಡಬೇಕು ಎಲ್ಲ. ಹಾಗೆಯೇ ಮನಸ್ಸಲ್ಲ ಆತ್ಮದಿಂದ ನಿನ್ಗೆ ವಿಷಯಗಳು ಇದು ಎಲ್ಲಿ, ಇದು ಹೇಗೆ ಅನ್ನುವಂಥದ್ದೆಲ್ಲ ನೀನು ನಿರ್ಣಯ ಮಾಡ್ತೀಯಾ. ಹೊರಗಡೆ ಗೊತ್ತಿದೆ, ಸೀರೆ ಹೆಂಗೆ ಕಟ್ಕೋಬೇಕು, ತಲೆ ಹೆಂಗೆ ಕೂದಲು ಮಾಡ್ಕೋಬೇಕು, ಪೌಡರ್ ಹೆಂಗೆ ಹೊಡ್ಕೋಬೇಕು ಎಲ್ಲ ಗೊತ್ತಿದೆ. ಆದ್ರೆ ಒಳಗೆ ಆತ್ಮೀಯವಾಗಿ ಗೊತ್ತಿಲ್ಲ, ಹಿಂಗೆ ನಾವು ನಡೆಸಲ್ಪಡಬೇಕಂತಂದು ಹೇಳಿ. ಆತ್ಮೀಯವಾಗಿ ಎಲ್ಲ ಹೊರಗಡೆ ಗೊತ್ತಿದೆ, ಆದ್ರೆ ಆತ್ಮೀಯವಾಗಿ ಒಳಗಡೆಯಿಂದ ಹೆಂಗೆ ನಡೆಸಲ್ಪಡಬೇಕು ಗೊತ್ತಿಲ್ಲ. Put everything spiritually right. ಎಲ್ಲ ಕೂಡ ಆತ್ಮೀಯವಾಗಿ ಜೀವನದಲ್ಲಿ ಇಡಬೇಕು. Amen. ಆಮೆನ್. Jesus said in John 6 chapter 28 verse, ಯೋಹಾನ ಸುವಾರ್ತೆ 6:28 ವಚನದಲ್ಲಿ my ಯೇಸು father taught me, I speak those things. ನನ್ನ ತಂದೆ ಏನು ಬೋಧಿಸಿದಾನೋ ಅದೇ ವಿಷಯಗಳೇ ನಾನು ಮಾತನಾಡ್ತೇನೆ. 29th verse, 29 he that sent me is with me. ನನ್ನನ್ನು ಕಲಿಸಿದ ಆತನು ನನ್ನ ಸಂಗಡಿದ್ದಾರೆ. The Father has not left me alone. ನನ್ನನ್ನು ತಂದೆ ಒಬ್ಬಂಟನಾಗಿ I ಬಿಟ್ಟುಕೊಳ್ಳಿಲ್ಲ. do always those things which that please him. ನಾನು ಆತನ ಸಂತೋಷಪಡಿಸುವಂತ ವಿಷಯಗಳನ್ನೇ ನಾನು ಯಾವಾಗಲೂ ಮಾಡುತ್ತೇನೆ. Hallelujah. Because Father is always in him. ಯಾಕಂದ್ರೆ ಯೇಸುವಿನಲ್ಲಿ ತಂದೆಯಾದ ದೇವರು ಯಾವಾಗಲೂ Holy Ghost Father is in us always. ಪವಿತ್ರಾತ್ಮ ದೇವರು ತಂದೆಯಾಗಿರುವಂತ ಪವಿತ್ರಾತ್ಮ ದೇವರು We are not alone. ನಾವು ಒಬ್ಬಂಟಿಗಳಲ್ಲಾಗಿಲ್ಲ. We always must do what is pleasing to Father. ನಾವು ಯಾವಾಗಲೂ ತಂದೆಗೆ ಏನು ಇಷ್ಟನೋ ಆನಂದನೋ ಏದು ಮೆಚ್ಚುಕನೋ ಅದನ್ನೇ ಮಾಡಬೇಕು. What he taught Jesus by the Holy Ghost, that only speak. ತಂದೆ ಏನು ಬೋಧಿಸಿದಾನೋ ಅದನ್ನೇ ಯೇಸು ಮಾತನಾಡಿದ್ದಾರೆ. John 14:10 said, ಯೋಹಾನ ಸುವಾರ್ತೆ 14:10 ಹೇಳುತ್ತದೆ. Jesus said, ಯೇಸು ಹೇಳಿದ್ದಾರೆ, I speak not of myself. ನಾನು ನನ್ನ ಸ್ವಂತವಾಗಿ ಮಾತನಾಡ್ತಾ ಇಲ್ಲ. Father that dwelleth in me, ನನ್ನಲ್ಲಿರುವಂತ ಪವಿತ್ರಾತ್ಮನು he doeth works. ಆತನೇ ಮಾಡ್ತಾ ಇದ್ದಾನೆ ಕಾರ್ಯಗಳು. Hallelujah. ಹಲ್ಲೆಲೂಯಾ. Jesus' focus is on Father. ಯೇಸುವಿನ ದೃಷ್ಟಿ ಒಳಗಿರುವಂತ ತಂದೆಯ ಮೇಲೇನೆ ಇತ್ತು. Our focus must be always the Holy Spirit. ನಮ್ಮ ದೃಷ್ಟಿ ಕೂಡ ಯಾವಾಗಲೂ ಒಳಗಿರುವ ಪವಿತ್ರಾತ್ಮನ ಮೇಲೆ ಇರಬೇಕು. Amen. ಆಮೆನ್. Then you will be successful. ಅವಾಗ ನೀವು ಸಫಲತೆ ಹೊಂದುತ್ತೀಯ. He tell you what to do, what to speak, what to choose. ಆತನು ಹೇಳ್ತಾನೆ ಏನು ಮಾತನಾಡಬೇಕು, ಏನು ಆರಿಸ್ಕೋಬೇಕು ಎಲ್ಲ ಕೂಡ. Amen. ಆಮೆನ್. Hallelujah. ಹಲ್ಲೆಲೂಯಾ. Then you will be successful. ಆಗ ನೀವು ಸಫಲತೆ ಹೊಂದುತ್ತೀಯ.